ಪ್ರಿಯ ವೀಕ್ಷಕರೇ ನಮಸ್ಕಾರ. ತಮ್ಮೆಲ್ಲರಿಗೂ ವಿಶ್ವ ಅಂಚೆ ದಿನದ ಶುಭಾಶಯಗಳನ್ನು ಹೇಳ್ತಾ ಇವತ್ತಿನ ವಿಶೇಷ ಹಲೋ ಗೆಳೆಯರೇ ನೇರ ಫೋನಿನ ಕಾರ್ಯಕ್ರಮಕ್ಕೆ ಪ್ರೀತಿಯಿಂದ ಬರಮಾಡ್ಕೊಳ್ತಾ ಇದ್ದೀನಿ. ಸಹೃದಯರೇ, ಅಂಚೆ ಅಂದ ಕೂಡಲೇ ಇವತ್ತಿಗೂ ಕೂಡ ಡಿಜಿಟಲೀಕರಣ, ಖಾಸಗೀಕರಣ ಎಂತೆಂಥ ಕಾರಣಗಳು ಬಂದರೂ ಕೂಡ ನಮ್ಮ ಅಂಚೆ ಸೇವೆ ಮಾತ್ರ ಎಲ್ಲೂ ಕೂಡ ಅಲುಗಾಡದೆ ಭಾಳ ಸುಭದ್ರವಾಗಿ ನಿಂತಿದೆ. ಇಡೀ ಜಾಗತಿಕ ಮಟ್ಟದಲ್ಲಿ ಬಹುದೊಡ್ಡ ಜಾಲವನ್ನು ಹೊಂದಿರುವಂಥ, ಸಂಪರ್ಕ ಜಾಲವನ್ನು ಹೊಂದಿರತಕ್ಕಂಥ ಭಾರತದ ಅಥವಾ ವಿಶ್ವದ ಎಲ್ಲ ಅಂಚೆ ಸೇವೆಯಲ್ಲಿ ಸೇವೆ ಸಲ್ಲಿಸ್ತಾ ಇರ್ತಕ್ಕಂಥವ್ರಿಗೆ ಒಂದು ದೊಡ್ಡ ಸಲಾಮನ್ನು ಹೇಳ್ತಕ್ಕಂಥ ಒಂದು ಸುದಿನ ಇದು. ಹಾಗಾಗಿ ಈ ಒಂದು ವಿಶ್ವ ಅಂಚೆ ದಿನದ ಮಹತ್ವ ಮತ್ತು ಇವತ್ತು ಕೋವಿಡ್ನಂಥ, ಯಾಕೆಂದರೆ ಜಾಗತಿಕ ಮಟ್ಟದಲ್ಲಿ ಕೋವಿಡ್ ತನ್ನ ಅವಾಂತರವನ್ನು ಸೃಷ್ಟಿ ಮಾಡೋದನ್ನು ನೋಡಿರ್ತೀವಿ. ಹಾಗಿದ್ದೂ ಕೂಡ ವಿಶೇಷವಾಗಿ ಭಾರತದಲ್ಲಿ ಎಲ್ಲೂ ಯಾವತ್ತೂ ಅಂಚೆ ಸೇವೆ ಮಾತ್ರ ಸ್ಥಗಿತಗೊಂಡಿಲ್ಲ. ಇದು ನಿಜವಾಗ್ಲೂ ನಮಗೆಲ್ಲ ಒಂದು ರೀತಿ ಖುಷಿನೂ ಹೌದು, ಭಯನೂ ಹೌದು. ಯಾಕೆಂದರೆ ಆ ಸೋಂಕಿನಿಂದ ಹೇಗೆ ತಪ್ಪಿಸ್ಕೊಂಡು ಇವರೆಲ್ಲ ಕೆಲಸ ಮಾಡ್ತಾ ಇದ್ದಾರೆ, ಜನಸಾಮಾನ್ಯರ ಒಂದು ಹತ್ತಿರಕ್ಕೆ ಹೇಗೆ ಈ ಸೇವೆಯನ್ನು ನೀಡ್ತಾ ಇದ್ದಾರೆ ಅನ್ನೋದ್ರ ಬಗ್ಗೆ ನಮ್ಮೆಲ್ಲರಿಗೂ ಕುತೂಹಲ ಇದೆ. ಆ ಕುತೂಹಲವನ್ನು ತಣಿಸೋದಕ್ಕಾಗಿ ಏನೆಲ್ಲ ಕಾರ್ಯತಂತ್ರಗಳು ರೂಪಿಸ್ಕೊಂಡ್ರು ಮತ್ತು ಸರ್ಕಾರದ ಬಹುತೇಕ ಯೋಜನೆಗಳು ಇವತ್ತು ಅಂಚೆ ಸೇವೆ ಮೂಲಕ ನಮ್ಮ ಜನಸಾಮಾನ್ಯರಿಗೆ ತಲುಪ್ತಾ ಇದೆ. ಅಲ್ಲಿ ಯಾವ ರೀತಿ ಕಾರ್ಯತಂತ್ರಗಳನ್ನು ರೂಪಿಸ್ಕೊಳ್ತಾ ಇದ್ದಾರೆ, ಇವೆಲ್ಲವುಗಳ ಬಗ್ಗೆ ಮಾತಾಡ್ತೀನಿ. ಮಾತುಕತೆಯಲ್ಲಿ ಪಾಲ್ಗೊಂಡು ನಿಮ್ಮ ಪ್ರಶ್ನೆಗಳಿಗೆ ಉತ್ತರಿಸೋದಕ್ಕಾಗಿ ಇವತ್ತು ನಮ್ಮ ಜೊತೆ ಇದ್ದಾರೆ ಶ್ರೀಯುತ ಸಂದೇಶ್ ಮಹದೇವಪ್ಪ ಅವರು, ಅಸಿಸ್ಟೆಂಟ್ ಪೋಸ್ಟ್ ಮಾಸ್ಟರ್ ಜನರಲ್, ಕರ್ನಾಟಕ ಅಂಚೆ ವೃತ್ತ. ಶ್ರೀಯುತ ಸಂದೇಶ್ ಮಹದೇವಪ್ಪ ಅವರು 2012ರ ಕೇಂದ್ರ ನಾಗರಿಕ ಸೇವಾ ಆಯೋಗದ 2012ರ ಬ್ಯಾಚಿನ IPOS ಅಧಿಕಾರಿ. ಆಂಧ್ರದಲ್ಲಿ 2.5 ವರ್ಷಗಳ ಕಾಲ ಅಂಚೆ ಹಿರಿಯ ಅಧೀಕ್ಷಕರಾಗಿ ಕೆಲಸ ಮಾಡಿ ನಂತರ ನಮ್ಮ ರಾಜ್ಯಕ್ಕೆ ಬರ್ತಾರೆ. ನಮ್ಮ ರಾಜ್ಯಕ್ಕೆ ಬಂದರು ಬೆಂಗಳೂರು ಪೂರ್ವ ವಿಭಾಗದಲ್ಲಿ ಅಂಚೆ ಹಿರಿಯ ಅಧೀಕ್ಷಕರಾಗಿ, ಬೆಂಗಳೂರು ಸಾರ್ಟಿಂಗ್ ವಿಭಾಗದ ಮುಖ್ಯಸ್ಥರಾಗಿ, ಬೆಂಗಳೂರು ಮುಖ್ಯಾಲಯ ಕೇಂದ್ರದ ಅಸಿಸ್ಟೆಂಟ್ ಪೋಸ್ಟ್ ಮಾಸ್ಟರ್ ಜನರಲ್ ಆಗಿ, ಈಗ ಕರ್ನಾಟಕ ವೃತ್ತದ ಪೋಸ್ಟ್ ಮಾಸ್ಟರ್ ಜನರಲ್ ಆಗಿ ಕೆಲಸ ಮಾಡ್ತಾ ಇದ್ದಾರೆ. ಮೂಲತಃ ಮೇಷ್ಟ್ರಾಗಿದ್ದವರು, ಅಂದರೆ ಉಪನ್ಯಾಸಕರಾಗಿ ಕೆಲಸ ಮಾಡಿದಂಥವ್ರು. ಬನ್ನಿ ಶ್ರೀಯುತರನ್ನು ಹಾರ್ದಿಕವಾಗಿ ಬರಮಾಡ್ಕೊಳ್ತಾ. ಸರ್ ನಮಸ್ಕಾರ. ನಮಸ್ಕಾರ. ಕಾರ್ಯಕ್ರಮಕ್ಕೆ ಸ್ವಾಗತ. ಹಾಗೆ ವಿಶ್ವ ಅಂಚೆ ದಿನದ ಶುಭಾಶಯಗಳನ್ನು ಸಲ್ಲಿಸ್ತಾ ಇದ್ದೀನಿ. ನಮಸ್ಕಾರ. ದೂರದರ್ಶನ ಚಂದನದ ಎಲ್ಲ ವೀಕ್ಷಕರಿಗೂ ನಮಸ್ಕಾರ ಹಾಗೂ ವಿಶ್ವ ಅಂಚೆ ದಿನದ ಶುಭಾಶಯಗಳು. ಧನ್ಯವಾದಗಳು ಸರ್. ನಿಮ್ಮ ಮೂಲಕ ನಿಮ್ಮ ಇಡೀ ಸಮಸ್ತ ಬಾಂಧವರು ಏನಿದ್ದಾರೆ ಅದೊಂದು ಸಂಸಾರ. ಆ ಸಂಸಾರಕ್ಕೆ ಇಡೀ ಭಾರತದ ಅಥವಾ ಜಗತ್ತಿನ ಎಲ್ಲ ಕುಟುಂಬಗಳ ಪರವಾಗಿ ನಾನು ಶುಭಾಶಯಗಳನ್ನು ಸಲ್ಲಿಸ್ತಾ, ಎಸ್ ಸರ್, ಏನು ಸರ್ ಇದರ ಒಂದಷ್ಟು ಮಾಹಿತಿ ಕೊಟ್ಬಿಡಿ ಸರ್. ಯಾಕೆಂದ್ರೆ ನಮ್ಮ ಮಧ್ಯೆ ಏನೇನೋ ದಿನಾಚರಣೆಗಳು ಬರ್ತವೆ ಸರ್, ಅವಕ್ಕೆ ಹಿಂದೆ ಮುಂದೆ ಏನೂ ಗೊತ್ತಿರಲ್ಲ. ಆದರೆ ಇದಕ್ಕೊಂದು ಮಹತ್ವ ಇದೆ ಅಂತ ಕೇಳಿದ್ದೀನಿ ನಾನು. ಹೌದು, ಖಂಡಿತವಾಗಲೂ ಈ ಅಂಚೆ ಇತಿಹಾಸ ಸುಮಾರು ನೀವು ಭಾರತದಲ್ಲೇ ತಗೊಂಡ್ರೆ ಅಥವಾ ಕರ್ನಾಟಕದಲ್ಲೇ ತಗೊಂಡ್ರೆ 1670ನೇ ಇಸ್ವಿಯಲ್ಲಿ ಚಿಕ್ಕದೇವರಾಜ ಒಡೆಯರವರು ಶುರು ಮಾಡಿರ್ತಕ್ಕಂಥ ಮೈಸೂರು ಅಂಚೆ ಅನ್ನೋದ್ರಿಂದನೇ ಶುರುವಾಗ್ತದೆ ಕರ್ನಾಟಕದಲ್ಲಿ. ಹಾಗೆ ಅದು ಬ್ರಿಟಿಷರು ಬಂದ ನಂತರ ಒಂದು ಶೇಪನ್ನು ತಗೊಳ್ತದೆ, ಒಂದು ಅಧಿಕೃತ ಶೇಪನ್ನು ತಗೊಳ್ತದೆ ಮತ್ತು ಭಾರತದಾದ್ಯಂತ ವ್ಯಾಪಿಸ್ತಾ ಹೋಗ್ತದೆ. 1854ರಿಂದ ಇಲ್ಲಿ ತನಕ ಸುಮಾರು 165 ವರ್ಷಗಳ ಕಾಲ, 165 ತುಂಬಿ 166ನೇ ವರ್ಷಗಳ ಕಾಲ ಸತತವಾಗಿ ವಿವಿಧ ಸಂದರ್ಭಗಳಲ್ಲಿ, ವಿವಿಧ ಬಿಕ್ಕಟ್ಟಿನ ಸಂದರ್ಭಗಳಲ್ಲಿ, ಯಾಕೆಂದ್ರೆ ಇವಾಗ ಕರೋನಾ ಬಿಕ್ಕಟ್ಟು ನಾವು ಫೇಸ್ ಮಾಡ್ತಾ ಇರೋದ್ರಿಂದ ಯುದ್ಧದ ಸಂದರ್ಭಗಳಲ್ಲಿ, ಪ್ರಥಮ ಮಹಾಯುದ್ಧ ಇರ್ಬೋದು, ಎರಡನೇ ಮಹಾಯುದ್ಧ ಇರ್ಬೋದು, ನೈಸರ್ಗಿಕ ಕೆಲಾಮಿಟೀಸ್, ನ್ಯಾಚುರಲ್ ಕೆಲಾಮಿಟೀಸ್, ವಿಕೋಪಗಳ ಸಂದರ್ಭಗಳಲ್ಲಿ ನಾವು ಯಾವುದೇ ಸೇವೆಯನ್ನು ಸ್ಥಗಿತಗೊಳಿಸದೆ ಜನಸಾಮಾನ್ಯರಿಗಾಗಿ ಸುಮಾರು 165 ವರ್ಷಗಳಿಂದ ಸೇವೆ ಸಲ್ಲಿಸ್ತಾ ಬಂದಿದ್ದೀವಿ. ಇಂಥ ಸಂದರ್ಭದಲ್ಲಿ ಹೆಮ್ಮೆಯ ವಿಷಯ ಏನು ಅಂತಂದರೆ 1969ರಿಂದ ಯೂನಿವರ್ಸಲ್ ಪೋಸ್ಟಲ್ ಯೂನಿಯನ್ ಅವರು ಟೋಕಿಯೋದಲ್ಲಿ ಒಂದು ಸಮ್ಮೇಳನ ನಡೆದಾಗ ಈ ಒಂದು ಜಾಗತಿಕ ಮಟ್ಟದ ಅಂಚೆಯನ್ನು ಗುರುತಿಸಬೇಕು, ಅಂಚೆ ಸೇವೆಯನ್ನು ಗುರುತಿಸಬೇಕು ಅಂತ ಅಕ್ಟೋಬರ್ 9ರಂದು ನಮ್ಮ ಯೂನಿವರ್ಸಲ್ ಪೋಸ್ಟಲ್ ಯೂನಿಯನ್ ಅನ್ನೋದು ಸ್ಥಾಪನೆ ಆಗಿರ್ತದೆ. ಅದರ ದಿನಾಚರಣೆಯ ಪ್ರಯುಕ್ತ, ಆ ಒಂದು ಆ್ಯನಿವರ್ಸರಿಯ ಪ್ರಯುಕ್ತ ಈ ದಿನವನ್ನು ನಾವು ವಿಶ್ವ ಅಂಚೆ ದಿನವನ್ನಾಗಿ ಆಚರಿಸ್ತಾ ಇದ್ದೇವೆ. ಹಾಗೆ ಭಾರತದಲ್ಲೂ ಕೂಡ ಈ ದಿನ ಶುರು ಮಾಡಿ ಅಂಚೆ ಸಪ್ತಾಹ ಅಂತ 1 ವಾರಗಳ ಕಾಲ ಒಂದು ಕಾರ್ಯಕ್ರಮವನ್ನು ಹಮ್ಮಿಕೊಳ್ತಾ ಇದ್ದೀವಿ. ಇದೊಂದೇ ದಿನಕ್ಕೆ ಮಾತ್ರ ಸೀಮಿತ ಬೇಡ, ಬೇರೆ ಬೇರೆ ದಿನಗಳಲ್ಲೂ ಸಾರಬೇಕು. ಖಂಡಿತವಾಗ್ಲು ಏನು ಸರ್, ಸಪ್ತಾಹದಲ್ಲಿ ಅಥವಾ ವಿಶೇಷವಾಗಿ ಅಂಚೆ ದಿನಾಚರಣೆಯ ಸಂದರ್ಭದಲ್ಲಿ ನಿಮ್ಮ ಚಟುವಟಿಕೆಗಳ
ಈ ಕೋವಿಡ್ನ ಸೈಡ್ ಗಿಟ್ ಮಾತಾಡೋದೇ ಇದ್ರೆ ಏನೇನಿರುತ್ತೆ ಸರ್? ಈಗ ಅಂಚೆ ಅಂತಂದ್ರೆ ಈಗ ನಾನು ಹೇಳಿದ ಹಾಗೆ 165 ವರ್ಷಗಳ ಇತಿಹಾಸದಲ್ಲಿ ವಿವಿಧ ಮಜಲುಗಳನ್ನ ದಾಟ್ಕೊಂಡು ಬಂದಿದೆ. ಬಹುತೇಕ ನೀವು ಹಿಂದಿನ ಕಾಲದಲ್ಲಿ ಜಸ್ಟ್ ಈಗ ನನ್ನ ಅಪಾಯಿಂಟ್ಮೆಂಟ್ ಲೆಟರ್ ಇರ್ಬೋದು ಅಥವಾ ನಿಮ್ಮ ಅಪಾಯಿಂಟ್ಮೆಂಟ್ ಲೆಟರ್ ಇರ್ಬೋದು, ಅಂಚೆ ಮುಖಾಂತರನೇ ಬಂದಿರ್ತದೆ. ನೀವು ಎಕ್ಸಾಮ್ ಕಟ್ಬೇಕಾದ್ರೆ, ನಾವೆಲ್ಲ ಎಕ್ಸಾಮ್ ಕಟ್ಬೇಕಾದ್ರೆ ಸ್ಪೀಡ್ ಪೋಸ್ಟ್ ಕಾಯದೇ ಒಂದು ಖುಷಿ. ಬಂದ ಕೂಡಲೇ ಪೋಸ್ಟ್ ಅಂತ ಕೂಡಲೇ ಮೈ ರೋಮಾಂಚನಾಗಿ ಹೋಗಿ ಈಸ್ಕೊಂಡು ಅದನ್ನ ನೋಡಿ. ಖಂಡಿತ ನೀವು ಅಬುಚೇರಿನ ಪೋಸ್ಟ್ ಆಫೀಸು ತೇಜಸ್ವಿ ಅವರ ಪುಸ್ತಕ ನೋಡಿದ್ರೆ ಅದನ್ನ ನಾಗರಿಕತೆಯ ಸಂಕೇತವಾಗಿ ಅಲ್ಲಿನ ಬಿಂಬಿಸ್ತಾರೆ. ಸೊ ನಾವು ಆ ಕಾಲದಿಂದ ಇಲ್ಲಿ ತನಕ ವಿವಿಧ ಸೇವೆಗಳನ್ನ ನೀಡ್ತಾ ಬಂದಿದ್ದೀವಿ. ಈಗ ಒಂದು 3-4 ವಿಷಯಗಳಲ್ಲಿ ಹೇಳೋದಿದ್ರೆ, ಒಂದು ಮೇಲ್ಸ್ ಅಂತ ಕರಿತೀವಿ. ಮೇಲ್ಸ್ ಅಂತಂದ್ರೆ ಕಾಗದ ಪತ್ರಗಳನ್ನ ತಲುಪಿಸೋದು, ಪಾರ್ಸಲ್ಗಳನ್ನ ತಲುಪಿಸುವಂಥದ್ದು, ವ್ಯಾವಹಾರಿಕ ಪತ್ರಗಳು, ಬಿಸ್ನೆಸ್ ಕರೆಸ್ಪಾಂಡೆನ್ಸ್, ಈ ಥರದನ್ನ ತಲುಪಿಸುವಂಥದ್ದು, ಅದು ಮೇಲ್ಸ್ ಅನ್ನೋ ಒಂದು ಕ್ಯಾಟಗರಿಗೆ ಬರ್ತದೆ. ಅದಾದ ನಂತರ ಈ ಬ್ಯಾಂಕಿಂಗ್ ಕ್ಷೇತ್ರದಲ್ಲೂ ಕೂಡ ನಾವಿದ್ದೇವೆ. ಸಣ್ಣ ಉಳಿತಾಯ ಯೋಜನೆ, ಏನು ಸ್ಮಾಲ್ ಸೇವಿಂಗ್ಸ್ ಅಂತ ಕರಿತೇವೆ, ಅದೊಂದು ಡೊಮೈನು. ಅದಾದ ನಂತರ 1884ರಿಂದಲೇ ನಾವು ಇನ್ಶೂರೆನ್ಸ್ ಕ್ಷೇತ್ರದಲ್ಲೂ ಕೂಡ ಇದ್ದೇವೆ. ಇದರ ಜೊತೆಗೆ ಬಹುಮುಖ್ಯವಾಗಿ ರಾಜ್ಯ ಸರ್ಕಾರ ಇರ್ಬೋದು ಅಥವಾ ಕೇಂದ್ರ ಸರ್ಕಾರದ ಯಾವುದೇ ಯೋಜನೆಗಳು, ಈಗ ಸುಮಾರು 6 ಲಕ್ಷ ಹಳ್ಳಿಗಳಿದ್ದಾವೆ ಅಂತಂದರೆ ಅಥವಾ ವಿಲೇಜ್ ಪಂಚಾಯತ್ಗಳಿದ್ದಾವೆ ಅಂತಂದರೆ, ಯಾವುದಾದ್ರೂ ಸರ್ಕಾರದ ಯೋಜನೆಗಳು ಅಲ್ಲಿ ತಲುಪಬೇಕು ಅಂತಂದರೆ, ಸರ್ಕಾರ ಅಲ್ಲಿದೆ ಅಂತ ಗುರುತಿಸಬೇಕು ಅಂತಂದರೆ, ಸರ್ಕಾರದ ಒಂದು ಸಂಸ್ಥೆಯಾಗಿ ನಾವು ಅದರ ಮುಖವಾಗಿ ಕೆಲಸ ಮಾಡ್ತಾ ಇದ್ದೀವಿ. ಬಹುತೇಕ ವಿಶೇಷವಾಗಿ ಗ್ರಾಮೀಣ 90% ಸೇವೆ ಗ್ರಾಮೀಣ ಭಾಗದಲ್ಲಿದೆ ಅಂತ ಕೇಳಿದೀವಿ. ಹೌದು, ನಮ್ಮಲ್ಲಿ ಸುಮಾರು ನೀವು 1,60,60,000 ಪೋಸ್ಟ್ ಆಫೀಸ್ಗಳಿದೆ ದೇಶದಲ್ಲಿ. 1,60,60,000 ಪೋಸ್ಟ್ ಆಫೀಸ್ ಇದೆ. ಇದರಲ್ಲಿ ಸುಮಾರು 1,40,40,000 ಗ್ರಾಮೀಣ ಪ್ರದೇಶದಲ್ಲೇ ಇದೆ. 90% ಅಷ್ಟು ಗ್ರಾಮೀಣ ಪ್ರದೇಶದಲ್ಲೇ ಇದೆ. ಸೊ ಅದನ್ನು ನಮ್ಮ ಸ್ಟ್ರೆಂತ್ ಅಂತ ಭಾವಿಸ್ತೇವೆ. ರೀಚ್ ಅಂತ ಏನು ಕರಿತೇವೆ ಅಥವಾ ಲಾಸ್ಟ್ ಮೈಲ್ ಕನೆಕ್ಟಿವಿಟಿ ಅಂತ ಏನು ಕರಿತೇವೆ, ಅದು ನಮ್ಮ ಕೋರ್ ಸ್ಟ್ರೆಂತ್. ಅಂದರೆ ಹೇಳಿ ಕೇಳಿ ಭಾರತ ಹಳ್ಳಿಗಳ ದೇಶ. ಯಾವುದೇ ಯೋಜನೆ ಇರಲಿ ಅಥವಾ ಬಹುಮುಖ್ಯವಾಗಿ ಇಂಥ ಸೇವೆ ಅಂತೂ ಜನರಿಗೆ ತಲುಪಲೇಬೇಕು, ಅದು ಇದರ ಮೂಲ ಉದ್ದೇಶ ಅನ್ಕೊಳ್ತೀನಿ ನಾನು. ಖಂಡಿತವಾಗ್ಲು. ಎಸ್ ಸರ್, ಈ ಒಂದು ಸಪ್ತಾಹ ಇರ್ಬೋದು ಅಥವಾ ದಿನಾಚರಣೆ ಇರ್ಬೋದು, ಸಾಮಾನ್ಯವಾಗಿ ಏನು ಮಾಡ್ತೀರಿ ಸರ್ ನಿಮ್ಮ ಅಂಚೆಯ ಇಲಾಖೆ ಮೂಲಕ? ಅಂಚೆ ಈ ಸಪ್ತಾಹದಲ್ಲಿ ನಾವು 6 ದಿನಗಳ ಕಾಲ ನಾನು ನಿಮಗೆ ನಾವು ಯಾವ್ಯಾವ ಡೊಮೈನ್ ಅಥವಾ ಯಾವ್ಯಾವ ಕ್ಷೇತ್ರಗಳಲ್ಲಿ ಸೇವೆಯನ್ನು ಕೊಡ್ತಾ ಇದ್ದೀವಿ ಅಂತ ತಿಳಿಸಿದೆ. ಹೌದು. ಮೊದಲನೇ ದಿನವನ್ನು ನಾವು ವಿಶ್ವ ಅಂಚೆ ದಿನಾಚರಣೆಯನ್ನಾಗಿ ನಾವು ಸಂಭ್ರಮಿಸ್ತಿದ್ದೇವೆ ಅಥವಾ ಸೆಲೆಬ್ರೇಟ್ ಮಾಡ್ತಾ ಇದ್ದೇವೆ. 2ನೇದು ಬ್ಯಾಂಕಿಂಗ್ ಡೇ ಅಂತ ಸೆಲೆಬ್ರೇಟ್ ಮಾಡ್ತಾ ಇದ್ದೇವೆ. 3ನೇದು ಇನ್ಶೂರೆನ್ಸ್ ಡೇ ಅಂತ ಸೆಲೆಬ್ರೇಟ್ ಮಾಡ್ತಾ ಇದ್ದೇವೆ. ಹಾಗೆ 4ನೇದು ಫಿಲಾಟ್ಲಿ ಅಥವಾ ಅಂಚೆ ಚೀಟಿ ಸಂಗ್ರಹ, ಅದೊಂದು ಅತ್ಯದ್ಭುತ ಟಾಪಿಕ್, ಅದು ಅದು ಆ ದಿನವನ್ನಾಗಿ ಸೆಲೆಬ್ರೇಟ್ ಮಾಡ್ತಾ ಇದ್ದೇವೆ. ಅದಾದ ನಂತರ ನಾವು ಈಗ ನೀವು ಹೇಳಿದ್ರಿ ಹೇಗೆ ಡೆವಲಪ್ ಆಯಿತು 165 ವರ್ಷಗಳಲ್ಲಿ ಅಂತ. ಅದು ಮೊದಲು ಜಸ್ಟ್ ಬರೀ ಕಾಗದ ಪತ್ರಗಳು ಅಂತಿದ್ದದ್ದು ಇವತ್ತು ಕಾಮರ್ಸ್, ಯಾರು ಬೆಂಗಳೂರು ಇರ್ಬೋದು ಅಥವಾ ದೇಶದ ಅಥವಾ ಜಾಗತಿಕ ಮಟ್ಟದಲ್ಲಿ ಕಾಮರ್ಸ್ ಪ್ಲೇಯರ್ಸ್ಗಳ ಒಂದು ವಸ್ತುಗಳು ಆನ್ಲೈನಲ್ಲಿ ಬುಕ್ ಆಗುವಂಥ ವಸ್ತುಗಳನ್ನ ಎಲ್ಲ ದೇಶದ ಜಾಗತಿಕ ಮಟ್ಟದ ಎಲ್ಲ ಮೂಲೆ ನೂಕಂಡ್ ಕಾರ್ನರ್ಗಳಲ್ಲಿ ತಲುಪಿಸ್ತಕ್ಕಂಥ ಕೆಲಸವನ್ನು ಮಾಡ್ತಾ ಇದ್ದೀವಿ. ಅದಕ್ಕೊಂದು ದಿನಾಚರಣೆಯನ್ನು ಬಿಸ್ನೆಸ್ ಡೆವಲಪ್ಮೆಂಟ್ ಡೇ ಆಗಿ ಇಟ್ಕೊಂಡಿದ್ದೇವೆ. ಸೊ ಈ ಒಂದು 5-6 ಪ್ರೋಗ್ರಾಮ್ಗಳನ್ನ ಹಾಕೊಂಡು, ಎಕ್ಸೆಪ್ಟ್ ಈ ಸಲ ಏನು ಅಂತಂದ್ರೆ ಕರೋನಾ ಪ್ರಯುಕ್ತ ಸ್ವಲ್ಪ ಪ್ರೋಗ್ರಾಮ್ ಅಲ್ಲಿ ಥೀಮ್ಗಳು ಇದೇ ಇರ್ತದೆ, ಬಟ್ ಸ್ವಲ್ಪ ಸ್ಲೈಟ್ ಮಾಡಿಫಿಕೇಶನ್ ಮಾಡಿಕೊಂಡು ಸೆಲೆಬ್ರೇಟ್ ಮಾಡ್ತಾರೆ. ಅಂದ್ರೆ ಸಾರ್ವಜನಿಕರ ಇನ್ವಾಲ್ವ್ಮೆಂಟ್ಗೆ ಈ ಸರಿ ಸ್ವಲ್ಪ ತೊಂದರೆ ಆಗಿದೆ. ಈಗ ವರ್ಚುವಲ್ಲು, ಈಗ ನೀವು ಬಹುತೇಕ ಸಂದರ್ಭಗಳಲ್ಲಿ ನಾವು ಝೂಮ್ ಮೀಟಿಂಗ್ ಅಥವಾ ಇನ್ನೊಂದು ಹೇಗೆ ಮಾಡ್ತೇವೆ ಅದೇ ರೀತಿ, ಬಟ್ ನಾವು ಕೇಂದ್ರ ಸರ್ಕಾರದ ಒಂದು ಸಂಸ್ಥೆಯಾಗಿ, ಕೇಂದ್ರ ಸರ್ಕಾರದ ಒಂದು ಡಿಪಾರ್ಟ್ಮೆಂಟ್ ಆಗಿ, ಜೊತೆಗೆ ಒಬ್ಬ ಜವಾಬ್ದಾರಿಯುತ ಸಂಸ್ಥೆಯಾಗಿ ಕೇಂದ್ರ ಸರ್ಕಾರದ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆ ಏನೇನು ಒಂದು ಮಾರ್ಗದರ್ಶನಗಳನ್ನ ನೀಡಿದೆ, ಅದನ್ನು ಒಂದು ಸೇಫ್ ಡಿಸ್ಟೆನ್ಸ್ ಇರ್ಬೋದು, ಸ್ಯಾನಿಟೈಸ್ ಮೆಷರ್ಸ್ ಏನೇನಿರ್ಬೋದು, ಮಾಸ್ಕು ಅಥವಾ ಇನ್ನೊಂದನ್ನು ಅದನ್ನು ಕಡ್ಡಾಯವಾಗಿ ನಾವು ಫಾಲೋ ಮಾಡ್ತಾ ಇದ್ದೀವಿ. ನಮ್ಮ 2 ಸಿಬ್ಬಂದಿಗಳು, ಒಬ್ಬರು ಪೋಸ್ಟ್ಮನ್ ಅಥವಾ ಅಂಚೆ ಪೇದೆ, ಯಾವಾಗಲೂ ಸಾರ್ವಜನಿಕ ಸಂಪರ್ಕಕ್ಕೆ ಬರುವಂಥದ್ದು, ಕಾಗದ ಪತ್ರಗಳನ್ನ ಕೊಡುವಂಥದ್ದು ಇರ್ಬೋದು ಅಥವಾ ಮನಿ ಆರ್ಡರ್ ಕೊಡುವಂಥದ್ದು ಇರ್ಬೋದು,
ಅದೇ ರೀತಿ ಕೌಂಟರ್ಸಲ್ಲಿ ಕೂತ್ಕೊಂಡಿರ್ತಕ್ಕಂಥ ನಮ್ಮ ಕ್ಲರಿಕಲ್ ಸ್ಟಾಫ್ ಅವರು ಸಾರ್ವಜನಿಕ ಹಣ ಡೆಪಾಸಿಟ್ ಮಾಡ್ಕೊಳ್ಳೋದಿರ್ಬೋದು, ವಿಡ್ರಾಯಲ್ ಇವರು ಸಾರ್ವಜನಿಕ ಸಂಪರ್ಕಕ್ಕೆ ಬಂದ್ಬಿಡ್ತಾರೆ. ಅಂಥ ಸಂದರ್ಭದಲ್ಲಿ ಅವರಿಗೆ ನಾವು ತರಬೇತಿಯನ್ನು ಕೊಟ್ಟಿರ್ತೇವೆ ಮತ್ತು ಒಂದು ಡಿಸಿಪ್ಲಿನ್ ಅಥವಾ ಇಂಡಿವಿಜುವಲ್ ರೆಸ್ಪಾನ್ಸಿಬಿಲಿಟಿಯನ್ನು ಮೇಂಟೈನ್ ಮಾಡೋದನ್ನು ಹೇಳ್ಕೊಟ್ಟಿರ್ತೇವೆ ಅವರು. ಓಕೆ ಓಕೆ ಅಂದರೆ ಎಸ್, ಮಕ್ಕಳನ್ನೆಲ್ಲ ಇನ್ವಾಲ್ವ್ ಮಾಡ್ಕೊಳ್ತಾ ಇದ್ರಿ. ಸಂದರ್ಭನೂ ಈ ಸರಿ ಮಿಸ್ ಆಗಿದೆ. ಖಂಡಿತವಾಗ್ಲೂ ನಿಮಗೆ ನಮ್ಮ ಬೆಂಗಳೂರಿನ ಜನರಲ್ ಪೋಸ್ಟ್ ಆಫೀಸಲ್ಲಿ ಸೋಫಿಯಾ ಶಾಲೆಯ ಮಕ್ಕಳು, ಅದೇ ರೀತಿ ಬೇರೆ ಬೇರೆ ಶಾಲೆಯ ಮಕ್ಕಳು ಕೂಡ ಬಂದು ಅವರಿಗೆ ಅವ್ರಿಗೆ ಕುತೂಹಲ ಒಂಥರ. ಅಲ್ಲಿ ಕೂಡ ನಾವು ಒಂದು ಪೋಸ್ಟ್ಮನ್ ಕ್ಯಾರಿಕೇಚರ್ ಇಟ್ಟು ಒಳಗಡೆ ಒಂದು ಕೆಲವು ಕಡೆ ವರ್ಚುವಲ್ ಟೂರ್ ಅಂತ ತೋರಿಸ್ತಾ ಇದ್ವಿ. ಶಾಲೆಗಳಿಗೆ ಬರೆದು ಅವ್ರಿಗೆ ವರ್ಚುವಲ್ ಟೂರ್ ಅನ್ನೋದನ್ನ ತೋರಿಸ್ತಾ ಇದೀವಿ. ಫಿಸಿಕಲಿ ಈ ಕಾರಣದಿಂದಾಗಿ, ಈ ಪ್ಯಾಂಡಮಿಕ್ ಕಾರಣದಿಂದಾಗಿ ಅವ್ರು ಬರದೇ ಇದ್ರೂ ಕೂಡ ಅವ್ರಿಗೆ ಒಂದು ವರ್ಚುವಲ್ ಟೂರ್ನ ಅನುಭವವನ್ನು ಕೊಡ್ತಾ ಇದ್ದೀವಿ. ಎಸ್ ಸರ್, ನಮಗೆ ನಮ್ಮ ಶಾಲಾ ದಿನಗಳ ನೆನಪಾಗುತ್ತೆ. ಶಾಲೆಗಳಿಂದ ಒಂದು ಆ ಅಂಚೆ ಇಲಾಖೆ ಹೇಗೆ ಸೇವೆ ಸಲ್ಲಿಸುತ್ತೆ ಅನ್ನೋ ಕುತೂಹಲನ ತಣಿಸೋದಕ್ಕಾಗಿ ಕರ್ಕೊಂಡೋಗಿ ತೋರಿಸ್ತಾ ಇದ್ದಂಥ ದಿನಗಳ ಈ ಸಂದರ್ಭ ನೆನಪಾಗ್ತಾ ಇದೆ. ಪ್ಯಾಂಡಮಿಕ್ ಕಾರಣದಿಂದ ಅದು ಆಗಿಲ್ಲ, ಆದರೆ ಆಚರಣೆ ಅಂತೂ ನಿಂತಿಲ್ಲ. ಸೇವೆನೂ ನಿಂತಿಲ್ಲ. ಸೇವೆ ಖಂಡಿತವಾಗ್ಲೂ ನಿಂತಿಲ್ಲ. ಹೇಗೆ ಸರ್, ನನಗೆ ಈಗ ಕೊರೋನಾ ವಾರಿಯರ್ಸ್ ಸಾಲಿನಲ್ಲಿ ಬರ್ತಕ್ಕಂಥ ಅಗ್ರ ಪಂಕ್ತಿಯಲ್ಲಿ ನೀವು ಇದ್ದೀರಿ, ಅಂಚೆ ಇಲಾಖೆ ಕೂಡ ಇದೆ. ಏನೆಲ್ಲ ಮುನ್ನೆಚ್ಚರಿಕೆ ತಗೊಂಡ್ರಿ? ಎಲ್ಲೋ ಒಂದಷ್ಟು ಸಾವು ನೋವುಗಳು ಕೇಳ್ಪಟ್ವು. ಹೇಗಿತ್ತು ಸರ್ ಸಿಚುಯೇಷನ್? ನೀವು ಕರೋನಾ ವಾರಿಯರ್ ಅಂತ ಗುರುತಿಸಿದ್ದಕ್ಕೆ ಧನ್ಯವಾದಗಳನ್ನ ಹೇಳ್ತಾ ಸರ್, ಎಲ್ಲರಿಗೂ ನಾವು ಈ ಮೂಲಕ ಒಂದು ಖುಷಿ ಸುದ್ದಿಯನ್ನು ಹಂಚಿಕೊಳ್ಳಿಕ್ಕೆ ಇಷ್ಟಪಡ್ತೇನೆ. ನಿನ್ನೆ ಕಳೆದ ವಾರ ಇಂಡಿಯಾ ಟುಡೇ ಅವರು ಆಯೋಜಿಸಿರತಕ್ಕಂತಹ ಒಂದು ಪ್ರೋಗ್ರಾಮ್ನಲ್ಲಿ ಕೇಂದ್ರ ಆರೋಗ್ಯ ಸಚಿವರು ನಮಗೆ ಡಿಪಾರ್ಟ್ಮೆಂಟ್ ಆಫ್ ಪೋಸ್ಟಿಗೆ ಕರೋನಾ ಲಾಕ್ಡೌನ್ ಸಂದರ್ಭ ಮತ್ತು ಈ ಸಂದರ್ಭದಲ್ಲಿ ಬೆಸ್ಟ್ ಲಾಜಿಸ್ಟಿಕ್ ಪ್ರೊವೈಡರ್ ಅಂತ ಒಂದು ಅವಾರ್ಡನ್ನು ಕೊಟ್ಟು ಕರೋನಾ ವಾರಿಯರ್ಸ್ ಅಂತ ಗುರುತಿಸಿ ನಮ್ಮನ್ನು ಸನ್ಮಾನಿಸಿದ್ದಾರೆ. ಈ ಸುದ್ದಿಯನ್ನು ಹಂಚಿಕೊಳ್ಳಲಿಕ್ಕೆ ಮತ್ತೆ ಆ ಸುದ್ದಿಯನ್ನು ಪಾಸಿಟಿವ್ ಆಗಿ ಬಳಸ್ಕೊಂಡು ನಾವು ಮತ್ತೆ ಹೆಚ್ಚು ಕೆಲಸ ಮಾಡಲಿಕ್ಕೆ ಸಹಾಯ ಆಗ್ತದೆ. ಅದನ್ನು ತಮ್ಮ ಮುಂದೆ ಹೇಳಲಿಕ್ಕೆ ಬಹಳ ಇಷ್ಟಪಡ್ತಾ ಇದ್ದೀನಿ. ನಿಮ್ಮ ಇಡೀ ಕುಟುಂಬಕ್ಕೆ ನಾವು ಅಭಿನಂದನೆಗಳನ್ನು ಸಲ್ಲಿಸ್ತೀವಿ. ಧನ್ಯವಾದಗಳು. ಎಸ್ ಸರ್, ಹೇಗಿತ್ತು ಸರ್? ಈಗ ಹೇಗೆ ಅವ್ರನ್ನ ಮಾನಸಿಕವಾಗಿ ಸನ್ನದ್ಧಗೊಳಿಸಿದ್ರಿ ಮತ್ತು ಏನೆಲ್ಲ ಕ್ರಮಗಳನ್ನು, ಮುನ್ನೆಚ್ಚರಿಕೆ ಕ್ರಮಗಳನ್ನು ಕೈಗೊಂಡ್ರಿ? ಹೌದು. ಹೇಗೆ ಅವರ ಕೆಲಸ ಇತ್ತು? ಲಾಕ್ಡೌನ್ ಆಗಿತ್ತು, ಯಾರೂ ಓಡಾಡಲಿಲ್ಲ ಅಂದ್ರೆ ನಮ್ಮ ಅಂಚೆ ಪೇದೆ ಅಂತೂ ಓಡಾಡ್ತಾ ಇದ್ರು, ಅಂಚೆ ಸಿಬ್ಬಂದಿ ಇದ್ರು. ಹೇಗಿತ್ತು ಸರ್? ಇದು ನಿಮಗೆ ಗೊತ್ತಿರತಕ್ಕಂಥ ವಿಷಯ. ಎಸೆನ್ಷಿಯಲ್ ಸರ್ವಿಸಲ್ಲಿ ನಮ್ಮ ಇಲಾಖೆ ಅಗ್ರ ಪಂಕ್ತಿಯಲ್ಲಿ ಬರ್ತದೆ. ನಾವು ಏನೇ ಸಂದರ್ಭದಲ್ಲೂ ಬಾಗಿಲು ಮುಚ್ಚೋ ಹಾಗಿಲ್ಲ. ಎಸೆನ್ಷಿಯಲ್ ಸರ್ವಿಸ್, ಪೋಸ್ಟ್ ಇಸ್ ಕನ್ಸಿಡರ್ಡ್ ಆಸ್ ಅನ್ ಎಸೆನ್ಷಿಯಲ್ ಸರ್ವಿಸ್. ಸೊ ಮಾರ್ಚ್ 23-24ರಲ್ಲಿ ನಾವು ಲಾಕ್ಡೌನ್ ಘೋಷಣೆ ಮಾಡ್ತಿರ್ತಕ್ಕಂಥ ಸಂದರ್ಭದಲ್ಲಿ 15 ದಿನಗಳ 4 ಅವಧಿ, ಮೇ 31 ತನಕ ನಾವು ಮಾರ್ಚ್ 23, 22 ಅಥವಾ 23 ಸಾಂಕೇತಿಕವಾಗಿ ಒಂದು ದಿನ ನಮಗೆ ಅದು ಅರಿವಾದ ತಕ್ಷಣ, ನಾನು ಕರ್ನಾಟಕದ ಉದಾಹರಣೆಯನ್ನು ಕೊಟ್ಟು ದೇಶಕ್ಕೂ ಅದು ಅನ್ವಯ ಆಗ್ತದೆ. ಸೊ ಆ ಒಂದು ಸಂದರ್ಭದಲ್ಲಿ ನಾವು ಫಸ್ಟ್ ಏನು ಮಾಡಿದ್ವಿ ಅಂತಂದರೆ, ಮೇಲ್ ಆಪರೇಷನ್ನು, ನಮ್ಮ ಅವೈಲಬಿಲಿಟಿ ಆಫ್ ಸ್ಟಾಫು, ಇದನ್ನೆಲ್ಲ ಒಂದು ಸ್ಟ್ರೀಮ್ಲೈನ್ ಮಾಡಿಕೊಂಡು ರೊಟೇಷನ್ ಸಿಸ್ಟಮನ್ನು ಜಾರಿಗೆ ತಂದು, ಆಮೇಲೆ ಇರ್ತಕ್ಕಂಥ ಕಮ್ಯುನಿಕೇಷನ್ ಮೀನ್ಸಲ್ಲಿ ಅದು ಫೋನ್ ಕಾಲ್ ಆಗಿರ್ಬೋದು, ಫಿಸಿಕಲಿ ಅವ್ರನ್ನ ಮೀಟ್ ಮಾಡಿ ಅವ್ರಿಗೆ ತರಬೇತಿ ಕೊಡುವಂಥದ್ದಾಗಿರ್ಬೋದು, ಅಥವಾ ವಾಟ್ಸಪ್ ಗ್ರೂಪ್ಗಳ ಮುಖಾಂತರ ಅವರಿಗೆ ಧೈರ್ಯ ತುಂಬುವಂಥ ಕೆಲಸ ಮಾಡಿ, ಮತ್ತು ಅವ್ರ ಜೊತೆ ನಿಂತು ಆಯಾ ದಿನದ ಕೆಲಸಗಳು, ಈಗ ಉದಾಹರಣೆ ಬೆಂಗಳೂರಿನಲ್ಲಿ ಮೇಜರ್ ಪೋಸ್ಟ್ ಆಫೀಸ್ ಒಂದು 100-108 ಮೇಜರ್ ಪೋಸ್ಟ್ ಆಫೀಸ್ಗಳಿದೆ. ಸೊ ಅದರಲ್ಲಿ ಸಣ್ಣ ಪುಟ್ಟ ಅಂಚೆಗಳು ಫಸ್ಟ್ ಒಂದು 2-3 ದಿನ ಅದನ್ನು ಅಲ್ಲಿಂದ ಸ್ಟಾಫನ್ನು ದೊಡ್ಡ ದೊಡ್ಡ ಆಫೀಸ್ಗಳಿಗೆ ಪೂಲ್ ಮಾಡಿ, ಯಾಕಂದರೆ ಆವಾಗ 50 ದಾಟಿರತಕ್ಕಂಥವ್ರಿಗೆ ಇದು ವಲ್ನರಬಿಲಿಟಿ ಆಗುವಂಥ ಸಾಧ್ಯತೆ. ನಮ್ಮಲ್ಲೂ ಕೂಡ ನಮ್ಮದು ಸ್ಟಾಫ್ ಇಂಟೆನ್ಸಿವ್ ಡಿಪಾರ್ಟ್ಮೆಂಟ್, ಸುಮಾರು 5 ಲಕ್ಷ ಜನ ಕೆಲಸ ಮಾಡ್ತಿರ್ತಕ್ಕಂಥ ಇಲಾಖೆ ನಮ್ಮದು. ಕರ್ನಾಟಕದಲ್ಲೂ ಸುಮಾರು ಒಂದು 25,000 ಜನ ಕೆಲಸ ಮಾಡ್ತಾ ಇದ್ದಾರೆ. ಸೊ ಅವ್ರನ್ನೆಲ್ಲ ಪೂಲ್ ಮಾಡಿ ನಾವು ಅವರಿಗೆ ತರಬೇತಿಯನ್ನು ಕೊಟ್ಟು, ಮತ್ತೆ ಈ ಆರೋಗ್ಯ ಇಲಾಖೆಯ ಮಾರ್ಗಸೂಚಿಗಳನ್ನೆಲ್ಲ ತಿಳಿಸಿ, ಅಲ್ಲಿಂದ ನಾವು ಆ ಮುಖಾಂತರ ನಾವು ಕಾರ್ಯ ಮಾಡಲಿಕ್ಕೆ ಶುರು ಮಾಡಿದ್ವಿ. ಅಲ್ಲಿ ಪ್ರಮುಖವಾದ ಸೇವೆಗಳು, ಈಗ ಕೆಲವು ಟೈಮ್ ಬೌಂಡ್ ಇರ್ತದೆ, ಸ್ಪೀಡ್ ಪೋಸ್ಟು, ಆಮೇಲೆ ಪಾರ್ಸಲ್ಗಳನ್ನ ನಾವು ಪ್ರಿಯಾರಿಟಿ ಮಾಡ್ಲಿಕ್ಕೆ ಶುರು ಮಾಡಿದ್ವಿ. ಇಲ್ಲ, ಖಂಡಿತ ಇಲ್ಲ, ತಲುಪೋರಿಗೆ ನಿರೀಕ್ಷೆ ಇರುತ್ತೆ, ತಲುಪಿಸಲೇಬೇಕು, ಖಂಡಿತ. ಆಮೇಲೆ ಪಾರ್ಸಲ್ಗಳಲ್ಲಿ ಆ ಸಂದರ್ಭಗಳಲ್ಲಿ ಬೇರೆ ಎಲ್ಲ ಬಾಗಿಲುಗಳು ಮುಚ್ಚಿದಂಥ ಸಂದರ್ಭಗಳಲ್ಲಿ ಕೆಲವು ವೈದ್ಯಕೀಯ ಸಂಸ್ಥೆಗಳು ನಮ್ಮ ಬಳಿ ಬಂದಾಗ ಅದನ್ನು ಪ್ರಿಯಾರಿಟಿಯಾಗಿ ತೆಗೆದುಕೊಂಡು, ಇದೊಂದು ಸಂದರ್ಭ ನಾವು ಅದನ್ನು ಆಪರ್ಚುನಿಟಿಯಾಗಿ ಬಳಸ್ಕೊಂಡು, ರಸ್ತೆ ಟ್ರೈನ್ಗಳು ನಿಂತಿತ್ತು,
ಫ್ಲೈಟ್ಗಳು ನಿಂತಿತ್ತು. ಹೌದು, ಇಂಥ ಸಂದರ್ಭಗಳಲ್ಲಿ ನಾವು ಇದೊಂದು ಇನೋವೇಷನ್ಗೆ ನಮಗೊಂದು ಕಾರಣ ಆಯಿತು ಅಂತ ಕೂಡ ಹೇಳಲಿಕ್ಕೆ ಬಯಸ್ತೇನೆ. ರೋಡ್ ಟ್ರಾನ್ಸ್ಪೋರ್ಟ್ ಸವಾಲುಗಳೇ ಸಂಶೋಧನೆಗೆ ನಾಂದಿ ಆಡೋದು. ಖಂಡಿತವಾಗ್ಲು ನೀವು ಟ್ರೈನ್ ಅಲ್ಲಿ ಹೋಗ್ತಾ ಇದ್ದಂತ ಪಾರ್ಸಲ್ಗಳು ಫ್ಲೈಟ್ ಅಲ್ಲಿ ಹೋಗ್ತಾ ಇದ್ದದ್ದು ಬಹುತೇಕ ನಿಲ್ತು. ಆವಾಗ ನಾವು ಸುಮಾರು ದೇಶದಾದ್ಯಂತ 60 ರಸ್ತೆ ಮಾರ್ಗಗಳನ್ನ ನಾವು ಹೊಸದಾಗಿ ರೋಡ್ ಟ್ರಾನ್ಸ್ಪೋರ್ಟ್ ನೆಟ್ವರ್ಕ್ ಅಂತ ಕರೀತಾರೆ. ಅಲ್ಲಿ ಆ ರೋಡ್ ಟ್ರಾನ್ಸ್ಪೋರ್ಟ್ ನೆಟ್ವರ್ಕ್ ಅಲ್ಲಿ ಸುಮಾರು ಒಂದು 60 ಮಾರ್ಗಗಳನ್ನ ಗುರುತಿಸ್ಕೊಂಡ್ವಿ. ಉದಾಹರಣೆ ಬೆಂಗಳೂರಿಂದ ಮುಂಬೈ ನಾರ್ತ್ ಇಂಡಿಯಾಗೆ ಹೋಗುವಂಥದ್ದೆಲ್ಲ ಬೆಳಗಾವಿ ತನಕ ಹೋಗಬೇಕು, ಅಲ್ಲಿಂದ ಆ ಥರ ಗುರುತಿಸ್ಕೊಂಡು ನಾವು ಕಾರ್ಯನಿರ್ವಹಿಸಕ್ಕೆ ಶುರು ಮಾಡಿದ್ವಿ. ಈ ಮ್ಯಾಪ್ ನೋಡ್ತಾ ಇದ್ರೆ ನಿಜವಾಗಿ ಎಲ್ಲೆಲ್ಲ ಎಲ್ಲಿ ಯಾವ ಮೂಲೆಗೆ, ನಾನು ಎಲ್ಲೋ ಒಂದು ಕಡೆ ಓದ್ತಾ ಇದ್ದೆ, ಹಿಮಾಲಯದಂತ ತಪ್ಪಲಿನಲ್ಲಿ 5-6 ಸಾವಿರ ಅಡಿಗಳ ಎತ್ತರಕ್ಕೆ ಸಿಕ್ಕಿಂ ಅಂತ ಅದೊಂದು ಅತಿ ಎತ್ತರದ ಜಾಗದಲ್ಲಿ ಇರತಕ್ಕಂತ ಒಂದು ಪೋಸ್ಟ್ ಆಫೀಸ್. ಚಾರಣ ಹೋಗೋರೆಲ್ಲ ಅಲ್ಲಿ ಹೋಗಿ ಅದನ್ನು ನೋಡಿ ಅಲ್ಲಿಂದ ಒಂದು ಲೆಟರ್ ಹಾಕಿ ಇಲ್ಲಿಗೆ ಅದು ಒಂದು ಮೊಹರು ಹೊಡಿತಾರಲ್ಲ ಹಿಕ್ಕಿಂ, ಅದೊಂದು ಖುಷಿ. ಅದು ಅಂಚೆ ಸಂಗ್ರಹಕಾರರಿಗೆ, ಯಾರೇ ಮಕ್ಕಳಿಗೆ ಮತ್ತೆ ಆಸಕ್ತಿ ಇರತಕ್ಕಂಥವ್ರಿಗೆ, ಜೀವನದಲ್ಲಿ ಆಸಕ್ತಿ ಇರತಕ್ಕಂಥವ್ರಿಗೆ ಅದೊಂದು ಬಹಳ ಖುಷಿ ಅದು ಹಿಕ್ಕಿಂ ಅಂತ. ಅದೇ ರೀತಿ ನಿಮಗೆ ಲಕ್ಷದ್ವೀಪ್ ಇರ್ಬೋದು, ಅಂಡಮಾನ್ ಇರ್ಬೋದು, ಸಾಗರದ ಮಧ್ಯೆ ಅಲ್ಲೂ ಕೂಡ ಹೌದು, ಅಲ್ಲಿ ಮಿನಿಕಾಯಿ ಅಂತ ಲಕ್ಷದ್ವೀಪ್, ಕೊಚ್ಚಿಯಿಂದ 350 ಕಿಲೋಮೀಟರ್ ಸಾಗರದ ಒಳಗೆ ಇರತಕ್ಕಂಥ ಮಿನಿಕಾಯಿ ಐಲ್ಯಾಂಡ್ ನಲ್ಲೂ ನಮ್ಮ ಪ್ರೆಸೆನ್ಸ್ ಇದೆ. ಹಾಗೆ ಅಂತಾರಾಷ್ಟ್ರೀಯ ಪೋಸ್ಟ್ ಆಫೀಸ್, ಹೌದು, ಅಂಟಾರ್ಟಿಕಾ ಗ್ಲೇಸಿಯರ್ ಅಲ್ಲೂ ಕೂಡ ನಮ್ದೊಂದು ಶಾಖೆ ಇದೆ ಅಲ್ಲಿ. ಹಾಗಾಗಿ ಎಸ್ ಸರ್, ಇದು ಈ ಒಂದು ಸಂಕಷ್ಟದ ಸಂದರ್ಭದಲ್ಲಿ ಎಲ್ಲರೂ ಮನೆ ಸೇರಿಕೊಂಡ್ರು. ಆದರೆ ಅಗತ್ಯ ಸೇವೆ ಅನ್ನೋ ಹೆಸರಲ್ಲಿ ಹೊರಗಡೆ ಬಂದು ಕೆಲಸ ಮಾಡುವಾಗ ನಿಜವಾಗ್ಲೂ ಕೆಲವರ ಸಾವು ನೋವು ಆಗಿದೆ ಅಂತ ನಾವು ಕೇಳ್ಪಟ್ವಿ. ನಾವು ಖಂಡಿತ ಅದಕ್ಕೆ ವಿಷಾದವನ್ನು ವ್ಯಕ್ತಪಡಿಸಬೇಕು. ತಮ್ಮ ಸೇವೆಯ ಮೂಲಕ ಕೊರೋನಾ, ನಾನು ಸಾರ್ವಜನಿಕ ಸೇವೆಗೆ ಸನ್ನದ್ಧನಾಗಿದ್ದೇನೆ ಅಂತೇಳಿ ತೋರಿಸ್ಕೊಟ್ಟಂಥ ಆ ಎಲ್ಲ ಜೀವಗಳಿಗೆ ಒಂದು ಗೌರವದ ನಮನಗಳನ್ನು ಇಂದು ಈ ಒಂದು ದಿನವನ್ನು ನಾವು ಅವರಿಗೆ ಸಮರ್ಪಣೆ ಮಾಡ್ತಾ ಇದ್ದೀವಿ. ಖಂಡಿತ ಸರ್, ಖಂಡಿತ ಇದು ಅಗತ್ಯ. ಇಡೀ ಸಮಾಜ ಇದರ ಒಂದು ಗೌರವದಲ್ಲಿ ಪಾಲ್ಗೊಳ್ಬೇಕು ಅಂತೇಳಿ ಭಾವಿಸ್ತೇನೆ. ಬಹುತೇಕ ಈ ಅಂಚೆ ಚೀಟಿ ಸಂಗ್ರಹದ ಬಗ್ಗೆ ಮಾತಾಡೋದೇ ಆದರೆ ಸರ್, ಅದೊಂದು ದೊಡ್ಡ ಪರಂಪರೆ ನಮ್ಮಲ್ಲಿ. ಹೇಳಿ ಸರ್, ಬ್ರೀಫ್ ಆಗಿ ಹೇಳಿ ಸರ್ ನಮಗೆ. ಇದು ನೀವು ಸ್ಟ್ಯಾಂಪ್ಗಳು ನೋಡಿರ್ತೀರಿ ಸರ್, ದಯಮಾಡಿ ಕ್ಷಮೆ ಇರಲಿ ಸರ್. ಒಂದು ಫೋನ್ ಕರೆ ಇದೆ, ತಗೊಂಡ್ಬಿಡ್ತೀನಿ, ನಂತರ ಮಾತುಕತೆ ಮುಂದುವರ್ಸೋಣ. ಹಲೋ, ನಮಸ್ತೆ. ನಮಸ್ತೆ, ಹೇಳಿ, ಮಾತಾಡಿ. ನಮ್ ಪ್ರಶ್ನೆ ಏನಂದ್ರೆ, ಈಗ ಎಲ್ಲ ವಾಟ್ಸ್ಆಪ್, ಜಿಮೇಲ್ಸ್ ಎಲ್ಲ ಬಂದ್ಮೇಲೆ ಯಾರು ಲೆಟರ್ಸ್ ಬರೆಯೋದೇ ಇಲ್ಲ. ಮತ್ತೆ ನಾವು ಮಕ್ಕಳು ಇಂಗ್ಲೆಂಡ್ ಲೆಟರ್ಸ್ ಮತ್ತೆ ಪೋಸ್ಟ್ ಕಾರ್ಡ್ಸ್, ಗ್ರೀಟಿಂಗ್ ಕಾರ್ಡ್ಸ್ ಯಾವ್ದು ನೋಡೇ ಇರಲ್ಲ. ಈಗ ಮತ್ತೆ ಶುರು ಮಾಡಿದ್ರೆ ಲೆಟರ್ಸ್ ಎಲ್ಲ ಬರೆಯಕ್ಕೆ ಮತ್ತೆ ಶುರು ಮಾಡಿದ್ರೆ ಹೇಗೆ? ಪುಟ, ನಿನ್ನ ಹೆಸರು ಸಿಂಚನ. ಏಜ್ ಎಷ್ಟಪ್ಪ? ವಯಸ್ಸು? 12. ಎಸ್, ಈ ಕುತೂಹಲ ನಾವು ತಣಿಸ್ಬೇಕು ಸರ್. ಥ್ಯಾಂಕ್ ಯು. ಸಿಂಚನ, ನಮಸ್ಕಾರ. ಇಲ್ಲಿ ನೀವು ಆಗಿನ ಪ್ರಧಾನಮಂತ್ರಿಗಳು ಪತ್ರಗಳ ಮುಖಾಂತರ ಅವರ ಮಗಳಿಗೆ ಲೆಟರ್ನ ಮುಖಾಂತರ ಕನ್ವರ್ಸ್ ಮಾಡ್ತಾ ಇದ್ರು, ಜವಾಹರ್ಲಾಲ್ ನೆಹರು. ಅದನ್ನು ನೆನಪಿಸ್ಕೋಬೇಕು. ಪತ್ರಗಳಿದಾವೆ, ಲೆಟರ್ ಇದೆ, ಪೋಸ್ಟ್ ಕಾರ್ಡ್ ಇದೆ, ಕವರ್ ಇದೆ, ಈ ಸಾಧನೆಗಳಿದಾವೆ, ಸಲಕರಣೆಗಳಿದಾವೆ. ಅದನ್ನ ನಾವು ಬಳಸೋದನ್ನ ಸ್ವಲ್ಪ ಕಡಿಮೆ ಆಗಿದೆ, ಇದು ಸತ್ಯ. ಅವು ಮಗು ಹೇಳಿದ್ದು ಸತ್ಯ. ಅದು ವಾಟ್ಸಪ್ ಇರ್ಬೋದು ಅಥವಾ ಇನ್ನೊಂದಿರ್ಬೋದು. ಎಲ್ಲ ಮಕ್ಕಳಲ್ಲೂ ಈಗ ಮೊಬೈಲ್ ಅಂತ ಅನ್ನೋದು ಈಗ ಲಕ್ಸುರಿ ಆಗಿಲ್ಲ, ಇಟ್ ಇಸ್ ಎಸೆನ್ಷಿಯಲ್ ಡಿವೈಸ್ ಆಗಿದೆ. ಸೊ ಆ ಸ್ಕ್ರೀನ್ ಟೈಮು, ಅವರು ಬಳಕೆ, ಮೊಬೈಲಲ್ಲಿ ಸ್ಕ್ರೀನ್ ಟೈಮ್ ಜಾಸ್ತಿ ಆಗಿರೋದ್ರಿಂದ ಅವರು ಬಹುಶಃ ಇದನ್ನು ಅವರು ಒಮ್ಮೆ ಪ್ರಯೋಗಾತ್ಮಕವಾಗಿ ಬರೀಲಿಕ್ಕೆ ಶುರು ಮಾಡಿದ್ರೆ, ಸಿಂಚನ ಅವ್ರು ಕೇಳಿದ ಪ್ರಶ್ನೆಗೆ ನಾನು ಒಂದು ಸಣ್ಣ ಉದಾಹರಣೆ ಹೇಳಲಿಕ್ಕೆ ಇಷ್ಟಪಡ್ತೇನೆ. ಪೋಸ್ಟ್ ಕ್ರಾಸಿಂಗ್ ಅಂತ ಇದೆ ನಮ್ಮ. ಪೋಸ್ಟ್ ಕ್ರಾಸಿಂಗ್ ಅಂತಂದ್ರೆ ನೀವು ಅಲ್ಲಿಗೆ ಲಾಗಿನ್ ಆಗಿ ರಿಜಿಸ್ಟರ್ ಮಾಡ್ಕೋಬೇಕು. ಅವರೊಂದು ಅನ್ನೋನ್ ಅಡ್ರೆಸ್ ಅನ್ನ ಕೊಡ್ತಾರೆ ನಿಮಗೆ. ಜಾಗತಿಕ ಮಟ್ಟದಲ್ಲಿ ಜರ್ಮನಿಯಲ್ಲಿ ಯಾರೋ ಆಗಿರ್ತಾರೆ, ಅವ್ರದ್ದೊಂದು ಸಣ್ಣ ಬಯೋಡೇಟಾ ಕೊಟ್ಟಿರ್ತಾರೆ, ನನಗೆ ರೈಲುಗಳ ಮೇಲೆ ಆಸಕ್ತಿ ಇದೆ ಅಂತ. ನೀವು ಅದಕ್ಕೆ ಸಂಬಂಧಪಟ್ಟಂಗೆ ಅವರ ಆಸಕ್ತಿಗೆ ಸಂಬಂಧಪಟ್ಟಂತ ಒಂದು ಕಾರ್ಡ್ ಅನ್ನ ಸೆಲೆಕ್ಟ್ ಮಾಡಿಕೊಂಡು ಅದನ್ನ ಬರಿಬಹುದು. ಪೋಸ್ಟ್ ಕ್ರಾಸರ್ಸ್ ಅಂತಾನೆ ಜಾಗತಿಕ ಮಟ್ಟದಲ್ಲಿ ಲಕ್ಷಾಂತರ ಜನ ಇದ್ದಾರೆ. ಆ ಪತ್ರಗಳನ್ನ ಬರೆಯತಕ್ಕಂಥವ್ರು ಇದ್ದಾರೆ, ಬಟ್ ರೆಗ್ಯುಲರ್ ಆಗಿ ಕರೆಸ್ಪಾಂಡೆಂಟ್ ಮಾಡ್ತಾ ಇದ್ದವ್ರ ಸಂಖ್ಯೆ ಕಡಿಮೆ ಆಗಿದೆ, ಅದು ಸತ್ಯ. ಆದರೆ ಬರೆಯುವಂತ ಒಂದು ಈಗ ಈ ಎಮೋಷನ್ ಇರ್ತದಲ್ಲ, ಅದು ನಿಮಗೆ ಅದು ಈ ಬೇರೆ ಸಾಧನಗಳಲ್ಲಿ ಸಿಗೋದಿಲ್ಲ. ಹಾಗಾಗಿ ಪತ್ರಗಳಿದಾವೆ, ಬಟ್ ಅದನ್ನ
ಬಳಸ್ಕೋಬೇಕು ಅಂತ ನಾವು ಮಕ್ಕಳಲ್ಲಿ ವರ್ಕ್ಶಾಪ್ ಮಾಡಿ, ಫಿಲಾಟ್ಲಿಕ್ ವರ್ಕ್ಶಾಪು ಅಥವಾ ಪೋಸ್ಟ್ ಕ್ರಾಸಿಂಗ್ ವರ್ಕ್ಶಾಪ್ಗಳನ್ನ ಮಾಡಿ ಶಾಲಾ ಮಕ್ಕಳುಗಳಲ್ಲಿ ಈ ಆಸಕ್ತಿಯನ್ನು, ಅದು ನಾಟ್ ಓನ್ಲಿ ಬೇರೆ ರೈಟಿಂಗಿಗೂ ಹೆಲ್ಪ್ ಆಗ್ತದೆ, ಅದನ್ನು ಅವರಿಗೆ ಮೂಡಿಸೋ ಪ್ರಯತ್ನವನ್ನು ಕೂಡ ಮಾಡ್ತಾ ಇದ್ದೇವೆ ನಾವು. ಎಸ್, ಮಕ್ಕಳಲ್ಲಿ ಈ ಥರದ ಒಂದು ಭಾವನಾತ್ಮಕವಾದಂಥ ಕಿಡಿಯನ್ನು ಹಚ್ಚೋದಕ್ಕೆ ದೊಡ್ಡವ್ರು ಪ್ರಯತ್ನ ಮಾಡಬೇಕು. ನಮ್ಮ ಕಾಲದಲ್ಲಿ ನಾವು ಹಿಂಗೆ ಬರೀತಾ ಇದ್ವಿ, ಹಿಂಗೆ ಕಳಿಸ್ತಾ ಇದ್ವಿ, ಎಲ್ಲಿಂದನೋ ಪತ್ರ ಬರ್ತಾ ಇತ್ತು, ಈ ಥರದ್ದೊಂದು ಅನುಭವನ ಹಂಚ್ಕೊಳ್ಳೋದ್ರ ಮೂಲಕ ಮಕ್ಕಳು ಬರೀ ಶಾಲೆಗಳಲ್ಲಿ ಲೆಟರ್ ರೈಟಿಂಗ್ ಕಾನ್ಸೆಪ್ಟಿಗೆ ಮಾತ್ರ ಮೀಸಲಾಗದೆ ದಿನನಿತ್ಯ ಯಾರಿಗಾದ್ರೂ ಗುರುಗಳಿಗೂ, ತಂದೆ ತಾಯಿಗಳಿಗೂ, ಸ್ನೇಹಿತರಿಗೂ, ಆಪ್ತರಿಗೂ ಯಾರಿಗೂ ಪತ್ರ ಬರೆಯೋ ಹವ್ಯಾಸವನ್ನು ರೂಢಿಸ್ಕೊಳ್ಳೋದಕ್ಕೆ ಅವರು ಕಿಡಿ ಹಚ್ಚಬೇಕು ಅಂತ ಈ ಕಾರ್ಯಕ್ರಮದ ಮೂಲಕ ಭಿನ್ನ ಮಾಡ್ಕೊಳ್ಳೋಣ. ಎಸ್, ಹಾಗೆ ಇದ್ರ ಪ್ರಯುಕ್ತ ನಾವು ಒಂದು ಢಾಯಿ ಆಕಾರ್ ಲೆಟರ್ ಕಾಂಪಿಟೇಷನ್ ಅಂತ ಕೂಡ ಇದೆ ರಾಷ್ಟ್ರೀಯ ಮಟ್ಟದಲ್ಲಿ. ಢಾಯಿ ಆಕಾರ್ ಲೆಟರ್ ಕಾಂಪಿಟೇಷನ್ ಅಂತ. ಆ ಲೆಟರ್ ಕಾಂಪಿಟೇಷನ್ ಅಲ್ಲಿ ನಾವು ಎಲ್ಲ ಶಾಲಾ ಮಕ್ಕಳುಗಳಿಗೆ ಒಂದು ಉಚಿತವಾಗಿ ಆ ಸಲಕರಣೆಗಳನ್ನ ಕೊಟ್ಟು ಅವರಿಗೆ ನ್ಯಾಷನಲ್ ಲೆವೆಲಲ್ಲಿ ಒಂದು ಟಾಪಿಕ್ ಕೊಟ್ಟಿರ್ತೀವಿ. ಎಸ್ಸೆ ಬರೆಯೋದು ಅಥವಾ ಲೆಟರ್ ಬರೆಯುವಂಥದ್ದು, ಟೀಚರ್ಸ್ಗಳಿಗೆ ಬರೆಯುವಂಥದ್ದು, ಪೇರೆಂಟ್ಸ್ಗಳಿಗೆ ಬರೆಯುವಂಥದ್ದು. ಈಗ ಲಾಸ್ಟ್ ಟೈಮು ಮಹಾತ್ಮ ಗಾಂಧಿಯವರ 150ನೇ ವರ್ಷದ ಪ್ರಯುಕ್ತ ಬಾಪು, ಒಂದು ಅಮರರಾಗಿರ್ತಕ್ಕಂಥ ಬಾಪು ಬಗ್ಗೆ ಒಂದು ಲೆಟರ್ ಬರೆಯುವಂಥದ್ದು ಮಕ್ಕಳ ಮುಖಾಂತರ, ಈ ಥರ ಕಾರ್ಯಕ್ರಮಗಳನ್ನ ಹಮ್ಮಿಕೊಂಡಿದ್ದೀವಿ ನಾವು. ಈ ವೀಕಲ್ಲೂ ಕೂಡ ಆ ಕಾರ್ಯಕ್ರಮಗಳು ನಡೀತಾ ಹೋಗ್ತವೆ, ಸಪ್ತಾಹದಲ್ಲೂ ನಡೀತಾ ಹೋಗ್ತವೆ. ಓಕೆ ಸರ್, ಶಹಾಪುರದಿಂದ ಒಂದು ಕರೆ ಇದೆ. ಗಂಗಾಧರ್ ಅವರು. ಗಂಗಾಧರ್ ಅವರೇ ನಮಸ್ಕಾರ ರೀ. ಸರ್ ನಮಸ್ಕಾರ ಸರ್. ನಮಸ್ಕಾರ ಸರ್, ಮಾತಾಡ್ರಿ. ನಾನು ಸರ್ ಜೊತೆ ಪ್ರಶ್ನೆ ಮಾಡ್ಬೇಕು ಸರ್. ಕೇಳಿ ಮತ್ತೆ ಸರ್, ಕೇಳಿಸ್ಕೊಳ್ತಾ ಇದ್ರೆ ಮಾತಾಡಿ. ನಮಸ್ತೆ, ಹೇಳಿಪ್ಪ. ಸರ್, ನಾನು ಯಾದಗಿರಿ ಜಿಲ್ಲೆ ಶಾಪುರ ತಾಲೂಕಿನಿಂದ ಗಂಗಾಧರ್ ಒಟ್ಟಿ ಅಂತ ಹೇಳಿ ಮಾತಾಡ್ತಾ ಇರೋದು ಸರ್. ಸರ್, ನನ್ನ ಪ್ರಶ್ನೆ ಬಂದ್ಬಿಟ್ಟು ಸರ್, ನಾನು ಹ್ಯಾಂಡಿಕ್ಯಾಪ್ ಇದ್ದೀನಿ ಸರ್, 2 ಕಾಲುಗಳಿಲ್ಲ ಸರ್ ನನಗೆ. ಸರ್, ನಮ್ಮ ಅಂಗವಿಕಲರ ಮಾಶಾಸನ ಕೊರೋನಾ ಮೂವ್ಮೆಂಟ್ ಅಲ್ಲಿ ಪ್ರತಿ ತಿಂಗಳು 1400 ರೂಪಾಯಿ ಮಾಶಾಸನ ಬರ್ತಾ ಇತ್ತು ಸರ್. ಹೌದು. ಆ ಕೊರೋನಾ ಮೂವ್ಮೆಂಟ್ ಅಲ್ಲಿ ನಮ್ಮ ಅಂಗವಿಕಲರ ಮಾಶಾಸನ ಬಂದ್ ಮಾಡಿದ್ದಾರೆ ಸರ್. ಮಾರ್ಚ್ ತಿಂಗಳಿಂದ ಇಲ್ಲಿ ಪೋಸ್ಟ್ ಆಫೀಸ್ ಅಲ್ಲಿ ನಮಗೆ ಅಂಗವಿಕಲರ ಮಾಶಾಸನ ಬರ್ತಾ ಇಲ್ಲ. ಪ್ರಶ್ನೆ ಮಾಡಿದ್ರೆ ಸರ್, ರಾಜ್ಯದಲ್ಲಿ ಸುಮಾರು 2 ಲಕ್ಷಕ್ಕೂ ಹೆಚ್ಚು ಜನಕ್ಕೆ ಅಂಗವಿಕಲರ ಮಾಶಾಸನ ಬಂದಾಗಿದೆ ಸರ್. ಈ ಕೊರೋನಾ ಮೂವ್ಮೆಂಟ್ ಅಲ್ಲಿ ನಮ್ಗೆ 2 ಕಾಲಗಳಿಂದ ನಾವು ಖಾಸಗಿ ಶಾಲೆಗಳಲ್ಲಿ ನಾವು ಸಂಗೀತ ಶಿಕ್ಷಕರಾಗಿ ಕೆಲಸ ಮಾಡ್ತಿದ್ವಿ ಸರ್. ಅಲ್ಲಿಯೂ ನಮ್ಗೆ ಶಾಲೆಯಿಂದ ನಾವು ಪಗಾರ ಇಲ್ಲ ಸರ್, ಅಲ್ಲಿಂದ ನಮ್ಗೆ ದುಡಿಮೆ ಇಲ್ಲ ಸರ್. ಇನ್ನು ಶಾಲೆ ಪ್ರಾರಂಭ ಆಗೋದು ಡೌಟು. ಈ ನಮ್ಮ ಅಂಗವಿಕಲರ ಯಾತಕ್ಕಾಗಿ ಬಂದಾದ್ರು, ಏನಕ್ಕೆ ಬಂದಾದ್ರು ಅಂತ ಗೊತ್ತಾಗ್ತಾ ಇಲ್ಲ ಸರ್ ನಮ್ಗೆ. ಓಕೆ ಗಂಗಾಧರ್ ಅವರೇ, ಒಟ್ಟಾರೆ ಈಗ ನಿಮ್ಗೆ ಬರ್ಬೇಕಾಗಿದ್ದಂತ ಮಾಶಾಸನ ಬರಬೇಕು, ಇದು ನಿಮ್ಮ ಕೋರಿಕೆ. ಎಸ್ ಸರ್. ಇದು ಅವರು ಇದರಲ್ಲಿ ಸುಮಾರು ರಾಜ್ಯದ 25 ಲಕ್ಷ ಅಥವಾ 25ಕ್ಕೂ ಹೆಚ್ಚು ಲಕ್ಷ ಬೆನಿಫಿಷಿಯರೀಸಿಗೆ ನಾವು ಎಲೆಕ್ಟ್ರಾನಿಕ್ ಮನಿ ಆರ್ಡರ್, ಅಥವಾ ಮೊದಲು ಮನಿ ಆರ್ಡರ್ ಅಂತ ಏನು ಕರೀತಾರೆ, ಈಗ ಎಲೆಕ್ಟ್ರಾನಿಕ್ ಮನಿ ಆರ್ಡರ್ ಮುಖಾಂತರ, ಅದು ವಿಡೋ ಪೆನ್ಷನ್ ಆಗಿರ್ಬೋದು, ಇಂದಿರಾ ಗಾಂಧಿ ಪೆನ್ಷನ್ ಆಗಿರ್ಬೋದು, ಈಗ ಹೇಳಿದಂಥ ಅಂಗವಿಕಲ ಪೆನ್ಷನ್ ಆಗಿರ್ಬೋದು, ಇದನ್ನ ಡಿಸ್ಪರ್ಸ್ ಮಾಡೋ ಜವಾಬ್ದಾರಿ ನಮ್ಮ ಅಂತ. ಇದನ್ನ ನನಗೆ ಅವರು ಕೇಳಿದ್ದು ಬಂದಿಲ್ಲ ಅಂತ ಹೇಳಿದರೆ, ಅದು ಅವರ ರಾಜ್ಯ ಮಟ್ಟದ ಟ್ರೆಜರಿಯಿಂದ ರಿಲೀಸ್ ಆಗಿದೆಯೋ ಇಲ್ವೋ ನನ್ನ ಹತ್ರ ಈಗ ಮಾಹಿತಿ ಇಲ್ಲ. ಅವ್ರ ಹತ್ರ ರಿಲೀಸ್ ಆಗಿದ್ರೆ ನಾವು ಖಂಡಿತವಾಗ್ಲೂ ಅದನ್ನ ಡಿಸ್ಪರ್ಸ್ ಮಾಡಿರ್ತೇವೆ. ಸೊ ರಾಜ್ಯ ಸರ್ಕಾರ ರಿಲೀಸ್ ಮಾಡಿದ್ರೆ ನಮ್ದು ಡಿಸ್ಪರ್ಸ್ ಮೆಕ್ಯಾನಿಸಮ್ ನಮ್ದು, ಅದನ್ನ ನಾನು ಅವರು ಹೇಳಿದ ಹಾಗೆ ರಿಲೀಸ್ ಮಾಡಿಲ್ಲ ಅಂತಂದ್ರೆ ಅದನ್ನ ಟ್ರೆಜರಿಯಲ್ಲಿ ಅಥವಾ ಸಂಬಂಧಪಟ್ಟ ಜಿಲ್ಲಾಧಿಕಾರಿಗಳಲ್ಲಿ ಪ್ರಶ್ನೆ ಮಾಡಬೇಕು. ಅದು ರಿಲೀಸ್ ಆಗಿದ್ರೆ ನಾವು ಅದನ್ನ ಮಾರ್ಕ್ ಮಾಡ್ಕೋತೇನೆ. ರಿಲೀಸ್ ಆಗಿತ್ತು ಅಂತಂದ್ರೆ ಅದು ದಟ್ ಶುಡ್ ಬಿ ಡೆಲಿವರ್ಡ್. ಅದೊಂದು ಪಾಯಿಂಟ್ ಅನ್ನ ಹೇಳಲಿಕ್ಕೆ ಇಷ್ಟಪಡ್ತೇನೆ ಅವರಿಗೆ. ಓಕೆ ಗಂಗಾಧರ್ ಅವರೇ, ಆತಂಕ ಬೇಡ, ಖಂಡಿತ ನಿಮ್ಮ ನೆರವಿಗೆ ನಮ್ಮ ಅಂಚೆ ಇಲಾಖೆ ಬರುತ್ತೆ. ಎಸ್ ಸರ್, ಅಂಚೆ ಚೀಟಿಗಳ ಬಗ್ಗೆ ಮಾತಾಡ್ತಾ ಇದ್ದೀವಿ. ಎಸ್, ಈಗ ನೀವು ಅಂಚೆ ಚೀಟಿಗಳಲ್ಲಿ ವೈವಿಧ್ಯಮಯವಾದ ಚೀಟಿಗಳು ಇರ್ತವೆ. ನೀವು ಕಳಿಸ್ಬೇಕಾದ್ರೆ ಈಗ ಸುಭಾಷ್ ಚಂದ್ರ ಬೋಸ್, ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು, ಮಹಾತ್ಮ ಗಾಂಧಿ ಅವರು, ಈ ಥರದ ಅಂಚೆ ಚೀಟಿಗಳು ಸ್ವಲ್ಪ ವಿಭಿನ್ನವಾಗಿ ಅಂದರೆ ಪ್ರಾಣಿ ಪಕ್ಷಿಗಳ ಅಂಚೆ ಚೀಟಿಗಳು ಇರ್ತವೆ. ಇದನ್ನು ಮಕ್ಕಳು ಸಂಗ್ರಹಣೆಗೋಸ್ಕರ ಬಳಸ್ಕೋತಾರೆ, ಅಥವಾ ಸುಮಾರು ಜನ ಅದನ್ನ ಹಾಬಿಯಾಗಿ ಕಂಟಿನ್ಯೂ ಮಾಡ್ತಾರೆ. ಅದನ್ನ ನಾವು ಫಿಲಾಟ್ಲಿ ಅಂತ ಕರಿತೇವೆ. ಸೊ ಆ ಫಿಲಾಟ್ಲಿ ಅದೊಂದು ವೈವಿಧ್ಯಮಯ ಕ್ಷೇತ್ರ. ನಿಮಗೆ ಒಂದು ಸಣ್ಣ ಉದಾಹರಣೆ ಹೇಳಿದ್ರೆ, ನಾನು ಜೀವಶಾಸ್ತ್ರದ ವಿದ್ಯಾರ್ಥಿ ಆಗಿರೋದ್ರಿಂದ ಇನ್ಸೆಕ್ಟ್ ಅನ್ನ ತಗೊಂಡ್ರೆ ಸಾವಿರಾರು ಸ್ಟ್ಯಾಂಪ್ಗಳು, ಬರೀ ಇನ್ಸೆಕ್ಟ್ ಅದನ್ನ ಇಟ್ಕೊಂಡು ನೀವು ಮಕ್ಕಳಲ್ಲಿ ಆಸಕ್ತಿ ಬೆಳೆಸಬಹುದು, ಅಥವಾ ಅದನ್ನ ಒಂದು ಮೆಕ್ಯಾನಿಸಮ್, ಪಾಠ ಮಾಡತಕ್ಕಂಥ ಪಿಡೋಗಾಗಿ ಅಂತ ಕರೀತಾರೆ, ಹಾಗಾಗಿ ಕೂಡ ಅದನ್ನ ಬಳಸ್ಕೋಬಹುದು. ಎಸ್, ಟಿವಿ ಪರದ ಮೇಲೆ ಬಹಳಷ್ಟು ಜನ ಮರೆತು ಹೋಗಿರಬಹುದಾದಂತ ಅಂಚೆ ಚೀಟಿಗಳನ್ನು ತೋರಿಸ್ತಾ ಇದ್ದೀವಿ. ಖಂಡಿತವಾಗ್ಲೂ ಅದು ಇತಿಹಾಸವನ್ನ ಹೇಳ್ತದೆ. ಅದ್ರ ಜೊತೆ ಬರೀ ಇತಿಹಾಸವಲ್ಲದೆ, ಈಗ ನೀವು ನಾನೊಂದು ಉದಾಹರಣೆ ಹೇಳ್ತೇನೆ. ನೀವು ಕೆಮಿಸ್ಟ್ರಿಯನ್ನು
ಬರೀ ಅಂಚೆ ಚೀಟಿ ಬಳಸ್ಕೊಂಡು ಪಾಠ ಮಾಡ್ಬೋದು. ಎಸ್, ಓಕೆ, ಎಸ್, ಇವೆಲ್ಲವೂ ಕೂಡ ನಮ್ಮ ಇತಿಹಾಸದ ಪುಟಗಳಲ್ಲಿ ನಾನು ಜೀವಶಾಸ್ತ್ರ ಅಂತ ಹೇಳಿದೆ. ಅದೇ ರೀತಿ ಇದನ್ನ ಸಂಗ್ರಹ ಮಾಡತಕ್ಕಂಥವ್ರು ಕೂಡ ಕೆಲವು ಥೀಮ್ಗಳನ್ನ ಇಟ್ಕೊಂಡು ಕೆಲವರು ಬರೀ ಒಲಿಂಪಿಕ್ಸ್ ಬಗ್ಗೆನೇ ಸಂಗ್ರಹ ಮಾಡಿರ್ತಾರೆ. ಆಟಗಳಲ್ಲಿ ಆಸಕ್ತಿ ಇರತಕ್ಕಂಥವ್ರು, ಕೆಮಿಕಲ್ಸ್ ಅಲ್ಲಿ ಆಸಕ್ತಿ ಇರತಕ್ಕಂಥವ್ರು. ಈಗ ನಿನ್ನೆ ವನ್ಯಜೀವಿ ಸಪ್ತಾಹ ಇವತ್ತು ಅಥವಾ ನಿನ್ನೆ ಮುಗೀತು, ನಡೀತಾ ಇದೆ. ಅವರು ಬರೀ ವನ್ಯಜೀವಿಗಳ ಬಗ್ಗೆ ಇರತಕ್ಕಂಥದ್ದು. ಸೊ ಈ ಕನ್ಸರ್ವೇಷನ್, ನಾವು ವನ್ಯಜೀವಿ ಅಂತ ಹೇಳಿದ ತಕ್ಷಣ ನಿನ್ನೆ ಕೂಡ ನಾವು ಅವ್ರ ಜೊತೆ ಕೊಲಾಬರೇಷನ್ ಮಾಡಿಕೊಂಡು ಸ್ಪೆಷಲ್ ಕವರ್ ಅನ್ನೋದನ್ನ ರಿಲೀಸ್ ಮಾಡ್ತೇವೆ. ಈ ಸ್ಟ್ಯಾಂಪ್ ಅಂತ ಅನ್ನೋದು ಒಂದು ಕ್ಯಾಲೆಂಡರ್ ಹಾಕೊಂಡಿರ್ತೀವಿ ಕೇಂದ್ರ ಸರ್ಕಾರದಲ್ಲಿ. ಒಂದು ವರ್ಷದಲ್ಲಿ 50ರಿಂದ 60 ಸ್ಟ್ಯಾಂಪ್ಗಳು ಮಾತ್ರ ಬಿಡುಗಡೆ ಆಗ್ತದೆ. ಅದೊಂದು ಕಮಿಟಿ ಇರ್ತದೆ, ಅದನ್ನ ಕ್ಯಾಬಿನೆಟ್ ಅಲ್ಲಿ ಇಟ್ಟು ಅಪ್ರೂವ್ ತಗೊಂಡು ಬಿಡುಗಡೆ ಮಾಡ್ತೀವಿ. ಸರ್, ಒಂದು ಕಾಲ್ ತಗೊಂಡು ಸುವರ್ಣ ನಗರದಿಂದ ಶರ್ಮಾ ಅವರು. ಸರ್ ನಮಸ್ಕಾರ. ಶರ್ಮಾ ಅವರೇ ನಮಸ್ಕಾರ. ಹೇಳಿ. ನಮಸ್ಕಾರ. ನಿಮ್ಮ ಪ್ರಶ್ನೆ ಸರ್. ಸರ್ ನಮಸ್ಕಾರ. ಸರ್ ನಮಸ್ತೆ ಶರ್ಮಾ ಅವರೇ. ನಾಗರಾಜ್ ಸಂದೇಶ್ ಸರ್, ನಾನು ನಿಮ್ಮ ಪೋಸ್ಟಲ್ ಡಿಪಾರ್ಟ್ಮೆಂಟ್ ಎಂಪ್ಲಾಯಿನೇ. ನಮಸ್ತೆ, ಹೇಳಿ. ನಾನು ಪೋಸ್ಟ್ ಮಾಸ್ಟರ್ ಆಗಿದ್ದೆ ಸದಾಶಿವ ನಗರದಲ್ಲಿ. ಓಕೆ. ಸಾಹೇಬರು ನನ್ನನ್ನ ರಿಲೀವ್ ಮಾಡಿ ಕಳಿಸೋರು. ಥ್ಯಾಂಕ್ ಯು. ನಮ್ಮ ದಕ್ಷ ಅಧಿಕಾರಿಗಳವರು, ಅವರು ಒಂದು ಅಧಿಪತ್ಯದಲ್ಲಿ ಒಂದು ನಮ್ಮ ಡಿಪಾರ್ಟ್ಮೆಂಟ್ ಒಂದು ಒಳ್ಳೆ ಹೆಸರು ಬರುತ್ತೆ. ಇರಲಿ ಶರ್ಮಾ ಅವರೇ, ನೀವು ಅಂಚೆ ಇಲಾಖೆಯಲ್ಲಿ ಸೇವೆ ಸಲ್ಲಿಸಿರೋದು ನಮ್ಮೆಲ್ಲರಿಗೂ ಹೆಮ್ಮೆ ವಿಚಾರ. ಏನಾದ್ರೂ ಪ್ರಶ್ನೆ ಇದೆಯಾ ಸರ್? ಅಷ್ಟೇ ಇಲ್ಲ ಸರ್, ಅವ್ರಿಗೆ ಅಭಿನಂದನೆ. ಓಕೆ, ಥ್ಯಾಂಕ್ ಯು ಶರ್ಮಾ ಅವರೇ. ಅಂಚೆ ದಿನದ ಶುಭಾಶಯಗಳು ತಮಗೆ. ಎಸ್ ಸರ್, ಈ ಅಂಚೆ ಚೀಟಿಗಳನ್ನ ಬಿಡುಗಡೆ ಮಾಡೋದಕ್ಕೆ ಒಂದು ಮಾನದಂಡ ಇದೆ ಅಂತ ಹೇಳ್ತಾ ಇದ್ರಿ. ಹೌದು. ಯಾಕೆ ಸರ್ ಆ ಮಾನದಂಡ? ಯಾಕೆ ಅಂತಂದ್ರೆ ಎಲ್ಲವನ್ನು ನಾವು ಅಂಚೆ ಚೀಟಿಯಲ್ಲಿ ತರ್ಲಿಕ್ಕೆ ಆಗುದಿಲ್ಲ. ಈಗ ನೀವು ಅಲ್ಲಿ ಸಂಗ್ರಹದಲ್ಲಿ ನೋಡಿದ್ರಿ, ಮಹಾತ್ಮ ಗಾಂಧಿ, ರಿಪಬ್ಲಿಕ್ ಆಫ್ ಇಂಡಿಯಾ, ಸುಭಾಷ್ ಚಂದ್ರ ಬೋಸ್, ಈ ಮಟ್ಟದಲ್ಲಿ ಇರ್ತಕ್ಕಂಥ, ಅಂದ್ರೆ ಆ ಅಂಚೆ ಚೀಟಿ ತರಬೇಕು ಅಂದ್ರೆ ಆ ತೂಕ ಇರಬೇಕು ಅಂತ. ಸೊ ಹಾಗಾಗಿ ಆ ತೂಕ ಇರತಕ್ಕಂಥ ಸಬ್ಜೆಕ್ಟ್ ಮಾತ್ರ ನಾವು ಅಂಚೆ ಚೀಟಿ ಏನೋ ಇತಿಹಾಸ ಹೇಳಬೇಕು. ಖಂಡಿತವಾಗ್ಲು ಈಗ 150 ವರ್ಷ ಇತಿಹಾಸ ಹೇಳಬೇಕು. ಹಾಗಾಗಿ ಈಗ ಮೊನ್ನೆ ಕರ್ನಾಟಕದಲ್ಲಿ ಮೈಲಾರ ಮಹಾದೇವಯ್ಯ ಅವರ ಸ್ಟ್ಯಾಂಪ್ ಅನ್ನ ರಿಲೀಸ್ ಮಾಡಿದ್ವಿ. ನನ್ನಯ್ಯ ಅವರ ಆಂಧ್ರದ ಕವಿ ನನ್ನಯ್ಯ ಅವರ ಸ್ಟ್ಯಾಂಪ್ ಅನ್ನ ರಿಲೀಸ್ ಮಾಡಿದ್ವಿ. ಕವಿ ಮುದ್ದಣ್ಣ ಅವರ ಸ್ಟ್ಯಾಂಪ್ ಅನ್ನ ಲಾಸ್ಟ್ ರಿಲೀಸ್ ಮಾಡಿದ್ವಿ. ಈ ತರ ಸೊ ಯಾರಿಗೆ ಆ ಸ್ಟ್ಯಾಂಪ್ ಅನ್ನ ತುಂಬಾ ಜನ ರಿಕ್ವೆಸ್ಟ್ ಬರ್ತದೆ, ನಮಗೆ ಇಂಥ ಪರ್ಸನಾಲಿಟಿ ಅಥವಾ ಇಂಥ ಸಂಸ್ಥೆಯ ಸ್ಟ್ಯಾಂಪ್ ರಿಲೀಸ್ ಮಾಡಿ ಅಂತ. ಅದನ್ನು ಕ್ಯಾಬಿನೆಟ್ ಅಲ್ಲಿ ಅಪ್ರೂವಲ್ ತಗೊಂಡ ಮೇಲೇನೆ ಆ ಒಂದು ಕ್ಯಾಲೆಂಡರ್ ಇಟ್ಕೊಂಡು ರಿಲೀಸ್ ಮಾಡ್ತಾರೆ. ಈ ಸಂದರ್ಭದಲ್ಲಿ ನಾನು ಯಾರ್ಯಾರು ಈಗ ಸುಮಾರು 100 ವರ್ಷ ಆಗಿರತಕ್ಕಂಥ ಸಂಸ್ಥೆಗಳಿರ್ತವೆ, ಆರೋಗ್ಯ ಕ್ಷೇತ್ರದಲ್ಲಿ, ಶಿಕ್ಷಣ ಕ್ಷೇತ್ರದಲ್ಲಿ ಸೇವೆ ಸಲ್ಲಿಸ್ತಾ ಇರತಕ್ಕಂಥವ್ರು, ಅವರು ಅಥವಾ ಯಾವುದಾದ್ರೂ ಮೈಲಿಗಲು 25-50 ವರ್ಷ ಒಂದು ಶಿಕ್ಷಣ ಸಂಸ್ಥೆಗೆ, ಆಸ್ಪತ್ರೆಗೆ ಆಗಿರ್ತದೆ, ಅಂಥವರು ನಮ್ಮನ್ನು ಅಪ್ರೋಚ್ ಮಾಡಿ ಒಂದು ಪ್ರೋಗ್ರಾಮ್, ಒಂದು ಕಾರ್ಯಕ್ರಮ ಮಾಡ್ಬೋದು. ಸ್ಪೆಷಲ್ ಕವರ್ ರಿಲೀಸ್ ಅಂತ ಅವ್ರಿಗೋಸ್ಕರ ಮಾಡಿಕೊಡ್ತೇವೆ. ಹಾಗೆ ಒಂದು ಕಸ್ಟಮೈಸ್ಡ್ ಮೈ ಸ್ಟ್ಯಾಂಪ್ ಅಂತ, ಈಗ ಇಸ್ರೋ ಅವ್ರದ್ದು ಒಂದು, ಮೊನ್ನೆ DRDO ಅವ್ರದ್ದು, ಹಾಗೆ ಯಾರಾದ್ರೂ ಅವರ ಒಂದು ಮೈಲಿಗಲ್ಲಿ ಇರಬೇಕು ಅಂತವ್ರು ನಮ್ಮನ್ನು ಅಪ್ರೋಚ್ ಮಾಡಿದಾಗ ಅವ್ರಿಗೋಸ್ಕರ ನಾವು ಈ ರೀತಿ ಒಂದು ಸ್ಟ್ಯಾಂಪ್ಗಳಲ್ಲಿ ಸ್ಥಾನ ಕೊಡುವಂತ ಕೆಲಸ ಮಾಡ್ತೀವಿ. ಓಕೆ. ಎಸ್ ಸರ್, ಅಂದ್ರೆ ಸಾರ್ವಜನಿಕರಿಂದ ಕೋರಿಕೆ ಬರಬೇಕು. ಹೌದು. ಕೋರಿಕೆ ಬಂದಾಗ ಅದನ್ನು ಗಣನೆಗೆ ತಗೊಂಡು ಅದಕ್ಕೆ ಬೇಕಾದಂತ ಕ್ರಮಗಳನ್ನ ಕೈಗೊಂಡು ಸ್ಟಾಂಪ್ ಅನ್ನ ತರಬಹುದು. ಎಸ್ ಸರ್, ಒಂದು ಕರೆ ಇದೆ, ತಗೊಂಡ್ಬಿಡ್ತೀನಿ. ಹಲೋ ಉಷಾ, ನಮಸ್ಕಾರ ಮೇಡಮ್. ಹಲೋ ಉಷಾ ಅವರೇ, ನಮಸ್ಕಾರ, ಮಾತಾಡಿ, ನಿಮ್ಮ ಪ್ರಶ್ನೆ ಕೇಳಿ. ಓಕೆ, ತಾಂತ್ರಿಕ ಕಾರಣದಿಂದ ಕರೆ ಸಿಕ್ಕಿಲ್ಲ. ಎಸ್ ಸರ್, ನಿಜವಾಗ್ಲೂ ಇದೊಂದು ಒಳ್ಳೆ ಹವ್ಯಾಸ. ಇಂಥ ಬರೀ ಸೇವೆ ಕೊಡೋದಲ್ಲ, ಹವ್ಯಾಸಗಳನ್ನು ಉತ್ತೇಜಿಸುವ ಒಂದು ಪರಿಪಾಠವೂ ಕೂಡ ಇಲ್ಲಿ ಇದೆ. ತುಂಬಾ ಜನಕ್ಕೆ ಗೌರವಿಸಿರುವಂತ ಕೆಲವು ಉದಾಹರಣೆ ನಾನು ಕೇಳಿದ್ದೇನೆ. ಹೌದು, ನಿಜಲ್ಲ ಸರ್? ಹೌದು. ಈಗ ನಿಮಗೆ ಕರ್ನಾಟಕದ್ದೇ ಉದಾಹರಣೆ ಹೇಳೋದಿದ್ರೆ, ಈಗ ಒಂದು ಶಾಲೆ ಗಾಂಧಿನಗರದಲ್ಲಿ 100 ವರ್ಷಗಳನ್ನ ಕಾಣ್ತು. ಮಾನ್ಯ ರಾಜ್ಯಪಾಲರು ಬಂದು ಒಂದು ಸ್ಪೆಷಲ್ ಕವರ್ ಅನ್ನ ಅಲ್ಲಿ ರಿಲೀಸ್ ಮಾಡಿದ್ರು ಹೋದ ವರ್ಷ. ಅದೇ ರೀತಿ ಈಗ ಮೊನ್ನೆ ಚುನಾವಣೆಗಳು ನಡೀತು. ಚುನಾವಣೆ ಪ್ರತಿಯೊಬ್ಬ ಪ್ರಜೆಯ ಕರ್ತವ್ಯ. ಆ ಕರ್ತವ್ಯವನ್ನು ನಿರ್ವಹಿಸೋದಕ್ಕೋಸ್ಕರ ಚುನಾವಣಾ ಆಯೋಗದ ಜೊತೆ ನಾವು ಕೈಜೋಡಿಸಿ ಎಲ್ಲರೂ ಮತದಾನ ಮಾಡಬೇಕು ಅನ್ನೋ ಒಂದು ಥೀಮ್ ಇಟ್ಕೊಂಡು ಅವರ ಜೊತೆ ಕೈ ಜೋಡಿಸಿ ಅವ್ರದ್ದೊಂದು ಸ್ಪೆಷಲ್ ಕವರ್ ಅನ್ನ ರಿಲೀಸ್ ಮಾಡಿ ಅವ್ರದ್ದೊಂದು ಕಸ್ಟಮೈಸ್ಡ್ ಮೈ ಸ್ಟ್ಯಾಂಪ್ ಅನ್ನ ರಿಲೀಸ್ ಮಾಡಿಕೊಟ್ವಿ. ಅದೇ ರೀತಿ ಈಗ ವನ್ಯಜೀವಿ ಸಪ್ತಾಹ ಹೇಳಿದ್ವಿ. ಅದೇ ರೀತಿಯ ಒಂದು ವಿಶ್ವ ಆನೆ ದಿನ ಇರ್ಬೋದು, ಟೈಗರ್ ಡೇ ಇರ್ಬೋದು, ಎಜುಕೇಶನ್ ಡೇ ಇರ್ಬೋದು. ಮೊನ್ನೆ ಸೆಪ್ಟೆಂಬರ್, ಈಗ ಒಂದು 15 ದಿನದ ಹಿಂದೆ
ಓಝೋನ್ ಡೇ ಬಗ್ಗೆ ಒಂದು ಕಾರ್ಯಕ್ರಮ ಮಾಡಿದ್ವಿ. ಓಕೆ. ಅಂದ್ರೆ ಸಾರ್ವಜನಿಕರಿಗೆ ನಾವು ಅರಿವು ಮೂಡಿಸುವಂತ ಒಂದು ಪ್ರಯತ್ನ ವಿವಿಧ ಇಲಾಖೆಗಳ ಜೊತೆ ಕೈ ಜೋಡಿಸಿ. ಓಕೆ ಓಕೆ ಎಸ್ ಸರ್. ಈಗ ಮುಖ್ಯವಾಗಿ ನಾವು ಮಾತಾಡಬೇಕಾಗಿರೋದು ಪದೇ ಪದೇ ನೀವು ಥೀಮ್ ಬಗ್ಗೆ ಹೇಳ್ತಾ ಇದ್ರಿ. ಈ ವರ್ಷನೂ ಒಂದು ಥೀಮ್ ಬಂದಿದೆ ಸರ್. ಏನು ಸರ್ ಅದು ಥೀಮಿನ ಮಹತ್ವ ಮತ್ತು ಅದರ ಅನಿವಾರ್ಯತೆ? ದಟ್ ಈಸ್ ಥೀಮ್ ಅಂದರೆ ಟಚಿಂಗ್ ಲೈವ್ಸ್ ಎಂಪವರಿಂಗ್ ಇಂಡಿಯಾ ಅಂತ. ಟಚಿಂಗ್ ಲೈವ್ಸ್ ಎಂಪವರಿಂಗ್ ಇಂಡಿಯಾ ಅಂತ. ಇಲ್ಲಿ ಈಗ ಕೆಲವರು ಕೇಳ್ತಾರೆ ಲೆಟರ್ ಬರೆಯುವಂಥ ಸಂಖ್ಯೆ ಕಡಿಮೆ ಆಗಿದೆ ಅಂತ ಹೇಳ್ತಾರೆ. ಅಲ್ಲಿ ನಾನು ಇಲ್ಲಿ ಅದು ಬರೀ ಲೆಟರ್ ಅಲ್ಲದೆ ಈ ಗ್ರಾಮೀಣ ಪ್ರದೇಶದಲ್ಲಿ ಅಥವಾ ಸಿಟಿಯಲ್ಲೂ ಕೂಡ ಮಿನಿಮಮ್ ಬ್ಯಾಂಕಿಂಗ್ ಅಥವಾ ಫೈನಾನ್ಷಿಯಲ್ ಸರ್ವಿಸಿಂದ ವಂಚಿತರಾಗಿರ್ತಕ್ಕಂಥ ಅನೇಕ ಸಮುದಾಯಗಳು ಇರ್ತವೆ, ಜನರುಗಳು ಇರ್ತಾರೆ. ನಮ್ಮ ಜವಾಬ್ದಾರಿ ಅಲ್ಲಿ ಕೂಡ ಇರ್ತದೆ. ಬರೀ ಕಾಗದ ಪತ್ರಗಳನ್ನ ದಾಟಿ ನಾವು ಎಷ್ಟೋ ವರ್ಷಗಳಾಗೋಯ್ತು. ಅಂಚೆ ಇಲಾಖೆ ಅಂದ್ರೆ ಬರೀ ಕಾಗದ ಪತ್ರಗಳಲ್ಲ, ಅದು ವೆರಿ ವೆರಿ ನ್ಯಾರೋ ಡೆಫಿನೇಷನ್. ಸೊ ಅಂಥ ಒಂದು ಸಂದರ್ಭಗಳಲ್ಲಿ ಈಗ ಫೈನಾನ್ಷಿಯಲ್ ಇನ್ಕ್ಲೂಷನ್ ಅಂತ ಕರೀತಾರೆ. ಒಂದು ಸಮುದಾಯದ, ಒಂದು ಸಮಾಜದ, ಒಂದು ರಾಜ್ಯ, ದೇಶದ ಸಾಮಾಜಿಕ ಆರ್ಥಿಕ ಅಭಿವೃದ್ಧಿಗೆ ನಾವು ಬಹುತೇಕ ಕಾರಣರಾಗಿದ್ದೇವೆ ಅಂತ ಹೇಳಲಿಕ್ಕೆ ಹೆಮ್ಮೆ ಪಡ್ತಾ ಇದ್ದೇನೆ. ಒಂದು ದೇಶದ ಅಭಿವೃದ್ಧಿಯಲ್ಲಿ ಒಂದು ಸೇವೆ ಕೂಡ ಅದಷ್ಟೇ ಅಲ್ಲ, ದೇಶದ ಅಭಿವೃದ್ಧಿ ಅದು ಆರ್ಥಿಕ ಸಾಮಾಜಿಕ ಅಭಿವೃದ್ಧಿಯಲ್ಲೂ ಕೂಡ ಪಾತ್ರವನ್ನು ವಹಿಸ್ತಾ ಇದೆ ಅನ್ನೋದು ಹೆಚ್ಚುಗಾರಿಕೆ ವಿಚಾರ. ಎಸ್ ಸರ್, ವಿಜಯನಗರದಿಂದ ಒಂದು ಕರೆ ಇದೆ. ನಮ್ಮ ನಿರಂತರ ಕರೆದಾರರು ಕೇಶದೇವರು. ನಮಸ್ಕಾರ. ನಮಸ್ಕಾರ ಸರ್. ನನ್ನ ಪ್ರಶ್ನೆ ಏನು ಅಂದ್ರೆ, ಸರ್ ಈ ಕೊರಿಯರ್ಗಳು ಬಂದ ಮೇಲೆ ಪೋಸ್ಟಲ್ ಡಿಪಾರ್ಟ್ಮೆಂಟ್ ಏನ್ ಎಫೆಕ್ಟ್ ಆಗಿದೆ, ಅದನ್ನ ಸರಿಪಡಿಸಕ್ಕೆ ಏನು ಕಾರ್ಯಕ್ರಮ ಇಟ್ಕೊಂಡಿದ್ದಾರೆ ಅವರು ಅಂತ ನನ್ನ ಪ್ರಶ್ನೆ. ನಮಸ್ತೆ ಕೇಸರಿ ಅವರೇ. ಥ್ಯಾಂಕ್ ಯು ಸರ್. ನಮಸ್ತೆ. ಇಲ್ಲಿ ಕರೆಕ್ಟ್, ನೀವು ಹೇಳ್ತಾ ಇರೋದು ಕರೆಕ್ಟ್. ಮೊದಲೆಲ್ಲ ಮಾನೋಪೊಲಿ ಅಂತಿತ್ತು. ಈಗ ನಾವು ಸರ್ಕಾರದ ಅಂಗಸಂಸ್ಥೆಯಾಗಿ ನಮ್ಮೊಂದೇ ಅಂತಲ್ಲ, ನೀವು ಇನ್ಶೂರೆನ್ಸ್ ಕ್ಷೇತ್ರದಲ್ಲೂ ಗೊತ್ತು ಅಥವಾ ಟೆಲಿಕಮ್ಯುನಿಕೇಶನ್ ಕ್ಷೇತ್ರದಲ್ಲೂ ಗೊತ್ತು, ಕೆಲವು ಸಂಸ್ಥೆಗಳು ಮಾನೋಪಲಿ ಇದ್ವು. ಆ ಮಾನೋಪಲಿನ ಹೊರದಾಕಿದ ತಕ್ಷಣ, ಅದನ್ನು ತೆಗೆದ ತಕ್ಷಣ ಖಾಸಗಿ ವಲಯದ ಪ್ಲೇಯರ್ಗಳು ಎಂಟರ್ ಆಗ್ತಾರೆ. ಆದರೆ ಅವರು ಕೇಳಿದ ಹಾಗೆ ಕಾಂಪಿಟೇಷನ್ ಇರ್ತದೆ. ಕಾಂಪಿಟೇಷನ್ ಇಲ್ಲ ಅಂತಂದ್ರೆ ನಮ್ಮಲ್ಲಿ ಆ ಇನೋವೇಷನ್ ಅಥವಾ ಒಂದು ಇದು ಮಾಡುವಂತ ಸಾಮರ್ಥ್ಯ ವೃದ್ಧಿ ಮಾಡ್ಕೊಳ್ಳೋದಕ್ಕೆ ಅವಕಾಶ ಅಂತ ಭಾವಿಸ್ತೇವೆ. ಈ ಒಂದು ನಾ ಹೇಳಿದೆ, ಈಗ ಒಂದು ಬ್ಯಾಂಕಿಂಗ್ ಕ್ಷೇತ್ರ, ಇನ್ನೊಂದು ಇನ್ಶೂರೆನ್ಸ್ ಕ್ಷೇತ್ರ, ಇನ್ನೊಂದು CEP ಅಂತ ಕರೀತಾರೆ, ಕೊರಿಯರ್ ಎಕ್ಸ್ಪ್ರೆಸ್ ಅಂಡ್ ಪಾರ್ಸಲ್ ಸರ್ವಿಸ್ ಅಂತ. ಇದು ವಿವಿಧ ಎಕೋಸಿಸ್ಟಮ್ಗಳು. ಈ ಎಕೋಸಿಸ್ಟಮ್ಗಳಲ್ಲಿ ಎಲ್ಲ ಪ್ಲೇಯರ್ಗಳಿಗೂ ಪಾತ್ರ ಸಲ್ಲಿಸಲಿಕ್ಕಂತ ಮಹತ್ವವಾದ ಅವಕಾಶಗಳಿದೆ. ಸೊ ಹಾಗಾಗಿ ಪ್ರತಿಯೊಬ್ಬರು ಒಬ್ರಿಗೊಬ್ರು ನಾವು ಪರಸ್ಪರ ಪೈಪೋಟಿಯನ್ನು ಮಾಡ್ತಾ ಇರ್ತೇವೆ. ಅದು ಕೂಡ ನಮ್ಮ ಚಾಲೆಂಜ್ ಕೂಡ ಹೌದು. ಅದು ಹೇಗೆ ಅಂತಂದ್ರೆ, ಈಗ ಕೊರಿಯರ್ ಬಂದಿರ್ತವೆ, ಕೊರಿಯರ್ ಬಗ್ಗೆ ಹೇಳ್ತಾ ಇದ್ದಾರೆ. ಆದರೆ ನಾವು ನಮ್ಮದೇ ಆದ ಸ್ಟ್ರೆಂತ್, ಈಗ ಹೇಳಿದೆ ನಿಮಗೆ 1,60,000 ರೀಚ್ ಪೋಸ್ಟ್ ಆಫೀಸ್ ಇರ್ತಕ್ಕಂಥ ರೀಚ್ ಹೇಳಿದೆ. ಇದನ್ನು ಬಹುತೇಕ ನಮ್ಮನ್ನು ಬಿಟ್ಟು ಬೇರೆ ಯಾವ ಸಂಸ್ಥೆಯಲ್ಲೂ ಆ ರೀಚ್ ಇಲ್ಲ ಅಂತ ನಾನು ಭಾವಿಸ್ತೇನೆ. ಅದೇ ರೀತಿ ಟೆಕ್ನಾಲಜಿಯಲ್ಲಿ ಬೇರೆ ಸಂಸ್ಥೆಗಳ ಜೊತೆ ನಾವು ಪೈಪೋಟಿಯಾಗುವ ನಿಟ್ಟಿನಲ್ಲಿ ಮಾಡರ್ನೈಸೇಷನ್ ಆಫ್ ಪೋಸ್ಟ್ ಆಫೀಸ್ ಅನ್ನೋದನ್ನು ತಗೊಂಡಿದ್ದೀವಿ, IT ಮಾಡರ್ನೈಸೇಷನ್ ಪ್ರಾಜೆಕ್ಟ್ ಅಂತ. ಹಂತ ಹಂತವಾಗಿ ಕಂಪ್ಯೂಟರೀಕರಣ ಮತ್ತೆ ಯಾಂತ್ರೀಕರಣ. ಈಗ ಮೊದಲು ಡೆಲಿವರಿ ಮಾಡ್ತಾ ಇದ್ದಂಥದ್ದನ್ನು ನಾವು ಮೆಕನೈಸ್ಡ್ ಮಾಡಿದ್ದೇವೆ. ನಾವು ಈಗ ಸಣ್ಣ ಉದಾಹರಣೆ ಬೆಂಗಳೂರಿನ ಮಟ್ಟದಲ್ಲಿ ತಗೊಳ್ಳೋದಿದ್ರೆ, ಈಗ ಸಾರ್ವಜನಿಕರು ಏನು ಮಾಡ್ತಾರೆ, ಒಂದು ಆರ್ಟಿಕಲ್ ಅಥವಾ ಒಂದು ಪಾರ್ಸಲ್ನ ಬುಕ್ ಮಾಡಿದಾಗ ಅವ್ರಿಗೆ ಅದು ಹಿಂದೆ ಏನಾಗ್ತದೆ ಅನ್ನೋದು ಗೊತ್ತಿರೋದು. ಅವ್ರು ಕೌಂಟ್ರಲ್ಲಿ ಕೊಡ್ತಾರೆ, ಬುಕ್ ಮಾಡ್ತಾರೆ, ಹೋಗ್ತಾರೆ, ಮತ್ತೆ ಅದೇ ಪೋಸ್ಟ್ಮನ್ನು ಅವರು ಬೇರೆ ಮನೆ ಅಥವಾ ವಿಳಾಸಕ್ಕೆ ತಲುಪಿಸ್ತಾರೆ, ಅಷ್ಟು ಗೊತ್ತಿರ್ತದೆ. ಅದರ ಹಿಂದೆ ಮೇಲ್ ಆಫೀಸ್ ಅಂತ ಇರ್ತದೆ, ಅಲ್ಲಿ ಸಾರ್ಟಿಂಗ್ ಅಂತ ಒಂದು ಕ್ರಿಯೆ ನಡೀತದೆ. ಒಂದು ಇಂಡಸ್ಟ್ರಿ ತರ ಕೆಲಸ ಮಾಡ್ತದೆ. ಇದು ವೆರಿ ಇಂಪಾರ್ಟೆಂಟ್ ಥಿಂಗ್ ಸರ್. ಇದು ಹೇಗೆ ನಾವು ಒಂದು ದಿವಸನೋ ಅಥವಾ ಒಂದು ಗಂಟೆನೋ ಲೇಟ್ ಆದರೆ ಏನಪ್ಪ ನಮಗೆ ಬರಬೇಕಾಗಿದ್ದು ಬರಲಿಲ್ಲ ಪತ್ರ ಅಂಥೇಳಿ ಪರಿತಪಿಸ್ತಾ ಇರ್ತೀವಿ, ಶಾಪ ಹಾಕ್ತೀವಿ. ಆದರೆ ಅಲ್ಲಿನ ಕಾರ್ಯಶೈಲಿ ಹೇಗಿರುತ್ತೆ ಅನ್ನೋದ್ರ ಬಗ್ಗೆ ನಾನು ಮಾಹಿತಿ ಪಡ್ಕೊಳ್ತೀನಿ. ಅದಕ್ಕೂ ಮೊದಲು ಮೈಸೂರಿಂದ ಉಷಾ ಅವರು. ಮೇಡಮ್ ನಮಸ್ತೆ. ಹಲೋ. ನಮಸ್ತೆ ಮೇಡಮ್. ನಮಸ್ಕಾರ ಸರ್. ಸರ್, ಈಗ ಈ ಶಾಲೆಗಳಲ್ಲಿ ಮಕ್ಕಳಲ್ಲಿ ಉಳಿತಾಯ ಯೋಜನೆಗೋಸ್ಕರ ಹಿಂದೆ ಸ್ಟಾಂಪ್ ಬರ್ತಿತ್ತಲ್ಲ ಸರ್, 25 ಪೈಸಾ 50 ಪೈಸಾ ₹1 ಈ ತರ. ಆ ತರ ಯೋಜನೆ ತಿಂಗಳಿಗೊಂದ್ಸತಿ ಈ ತರ ಯಾಕೆ ಶಾಲೆಗಳಲ್ಲಿ ಮಾಡಬಾರ್ದು ಅಂತ. ಇದರಿಂದ ಮಕ್ಕಳಿಗೆ ಉಳಿತಾಯ ಯೋಜನೆ ಬರುತ್ತೆ, ಹಣದ ಬೆಲೆ ಗೊತ್ತಾಗುತ್ತೆ, ಮತ್ತೆ ಹಾಳು ಮೂಳು ಅದು ಇದು ತಿಂದ ಆರೋಗ್ಯನೂ ಚೆನ್ನಾಗಿರುತ್ತೆ ಅಂತ ಒಂದು. ಸರ್, ಈಗ ಒಂದು ವ್ಯಕ್ತಿ ಸ್ಟಾಂಪ್ ನ ಬಿಡುಗಡೆ ಮಾಡ್ಬೇಕು ಅಂದ್ರೆ ಅವನು ಏನ್ ಅರ್ಹತೆ ಪಡೆದಿರ್ಬೇಕು ಅಂತ ನನ್ಗೆ SP ಬಾಲಸುಬ್ರಹ್ಮಣ್ಯಂದು ಒಂದು ಸ್ಟಾಂಪ್ ಬಿಡುಗಡೆ ಮಾಡ್ಲಿ ಅಂತ ಆಸೆ ಇದೆ. ಅದಕ್ಕೆ ಏನಾದ್ರು ಅರ್ಹತೆ ಏನಿರ್ಬೇಕು ಅಂತ ಸರ್? ಓಕೆ ಓಕೆ ಓಕೆ, ಎರಡು ಒಳ್ಳೆ ಪ್ರಶ್ನೆಗಳೇ. ಎಸ್ ಸರ್.
ನಮಸ್ತೆ ಅಮ್ಮ. ಎಸ್ ಪಿ ಬಾಲಸುಬ್ರಹ್ಮಣ್ಯಂ ಅವ್ರದ್ದು ಬಹುತೇಕ ಮೋಸ್ಟ್ ಪ್ರಾಬಬ್ಲಿ ನಾನು ಅವರ ಕಟ್ಟ ಅಭಿಮಾನಿಯಾಗಿರೋದ್ರಿಂದ ನಾನು ಕೂಡ ಅದನ್ನು ಬಯಸ್ತೇನೆ ಮತ್ತು ಬಹುಶಃ ಆಗ್ತದೆ ಅದು. ಹಾಗಾಗಿ ಅವರು ಹಿ ಈಸ್ ಎ ವೆರಿ ಗೈಗ್ಯಾಂಟಿಕ್ ಪರ್ಸನಾಲಿಟಿ, ಎ ಗ್ರೇಟ್ ಅಚೀವರ್. ಹಾಗಾಗಿ ಸೊ ಅದು ಅವರ ತೂಕದ ಬರ್ತದೆ, ಅದು ಬಹುಶಃ ಬರ್ತದೆ ಅದು. ಇದು ಸಾರ್ವಜನಿಕರ ಪರವಾಗಿ ಕೋರಿಕೆ ಅಂತ ಪರಿಗಣಿಸೋಣ ಸರ್. ಹಾಗಾಗಿ ಅದು ಅರಿವಿದೆ, ಅದು ಬರ್ತದೆ ಅದು. ನೆಕ್ಸ್ಟು ಅವ್ರು ಕೇಳಿದ್ರು ಈಗ ಮಕ್ಕಳಲ್ಲಿ ಈ ಸಣ್ಣ ಉಳಿತಾಯ ಯೋಜನೆ ಬಗ್ಗೆ ಹೇಳಿದ್ರು. ಈಗ ನಾವು ಶಾಲೆಗಳಿಗೆ ನಾವು ವಿವಿಧ ಕ್ಯಾಂಪ್ಗಳನ್ನ ಇಟ್ಕೊಂಡು ಭೇಟಿ ಮಾಡ್ತಾ ಇದ್ದೀವಿ. ಮೊದಲಾದರೆ ಈ ನಮ್ಮ ಕಾರ್ಯಶೈಲಿಯನ್ನು ನಾವು ಬದಲಾಯಿಸ್ಕೊಂಡಿದ್ದೀವಿ. ಮೊದಲು ನಾವು ಬರೀ ಆಫೀಸಲ್ಲಿ ಕೂತ್ಕೊಂಡು ಕೆಲಸ ಮಾಡ್ತಾ ಇದ್ದದ್ದು, ಈಗ ನಾವಾಗಿ ಆಚೆ ಕಡೆ ಹೋಗಿ ಶಾಲೆಗಳಿಗೆ ಅಥವಾ ಕಾರ್ಖಾನೆಗಳಿಗೆ ನಾವು ವಿಸಿಟ್ ಕೊಟ್ಟು ನಮ್ಮ ಇಲಾಖೆಯ ಪ್ರಾಡಕ್ಟ್ಗಳನ್ನ ಅವರಿಗೆ ಪರಿಚಯ ಮಾಡಿಕೊಟ್ಟು ಅವರ ಬೆನಿಫಿಟ್ಟಿಗೆ, ದೇಶದ ಬೆನಿಫಿಟ್ಟಿಗೆ ಒಂದು ಶ್ರಮಿಸ್ತಾ ಇದ್ದೇವೆ. ಉದಾಹರಣೆ, ಶಾಲೆಗಳಲ್ಲಿ ನಾವು ಆಧಾರ್ ಕ್ಯಾಂಪ್ಗಳನ್ನ ಮಾಡ್ತಾ ಇದ್ದೇವೆ. ಈ ಸಣ್ಣ ಉಳಿತಾಯ ಯೋಜನೆಯ ಕ್ಯಾಂಪ್ಗಳನ್ನ ಕೂಡ ಮಾಡ್ತಾ ಇದ್ದೇವೆ ಮಕ್ಕಳಿಗೆ. ಈಗ ಸುಕನ್ಯಾ ಸಮೃದ್ಧಿ ಯೋಜನೆ ಅಂತ ತಮಗೆ ಗೊತ್ತಿರಬೇಕು. 1 ರಿಂದ 10 ವರ್ಷದ ಹೆಣ್ಣು ಮಕ್ಕಳಿಗೋಸ್ಕರ ಮಾನ್ಯ ಪ್ರಧಾನಮಂತ್ರಿಗಳು ತಂದಂಥ ಯೋಜನೆ. ಆ ಯೋಜನೆಯಲ್ಲಿ ಸುಮಾರು ಮಕ್ಕಳನ್ನ ನಾವು ಶಾಲೆಗೆ ಹೋಗಿ ಅದನ್ನು ಎನ್ರೋಲ್ ಮಾಡಿಸಿದ್ದೇವೆ ಸುಕನ್ಯಾ ಸಮೃದ್ಧಿ ಯೋಜನೆಯಲ್ಲಿ. ಅದೇ ರೀತಿ ವಿವಿಧ ಸಣ್ಣ ಉಳಿತಾಯ ಯೋಜನೆಗಳಿದ್ದಾವೆ. ಈಗ ಸ್ಮಾಲ್ ಸೇವಿಂಗ್ಸ್ ಬ್ಯಾಂಕು, ರಿಕರಿಂಗ್ ಡೆಪಾಸಿಟ್ಟು, ಈ ಥರದ್ದು ಇದ್ದಾವೆ. ಸೊ ಅವರು SB ಅಕೌಂಟ್ ಮಕ್ಕಳಿಗೆ ಒಂದು ತೆಗೆದುಕೊಟ್ರೆ ಕನಿಷ್ಠ ಅದರಲ್ಲಿ ನೀವು ಬೇರೆ ಮಾರ್ಕೆಟ್ ಪ್ಲೇಯರ್ ಜೊತೆ ಕಂಪೇರ್ ಮಾಡಿದಾಗ ಈ ಒಂದು ರೀಚು ಮತ್ತು ಫೈನಾನ್ಷಿಯಲ್ ಬರ್ಡನ್ ಆಗದೇ ಇರೋ ರೀತಿ ಮಕ್ಕಳಲ್ಲಿ ಫೈನಾನ್ಷಿಯಲ್ ಡಿಸಿಪ್ಲಿನು ಮತ್ತು ಉಳಿತಾಯವನ್ನು ಕ್ರಿಯೇಟ್ ಮಾಡೋ ರೀತಿಯಲ್ಲಿ ನಾವು ಮೇಳಗಳನ್ನ ಹಮ್ಮಿಕೊಂಡು ಅದನ್ನು ಉತ್ತೇಜಿಸ್ತಾ ಇದ್ದೀವಿ. ಓಕೆ, ಇದು ಬಹಳ ಮುಖ್ಯವಾಗಿ ಶಾಲೆಗಳಿಗೆ ಅಂಚೆ ಇಲಾಖೆ ಸೇವೆಯನ್ನು ತಲುಪಿಸೋದಿದೆಯಲ್ಲ, ಅಥವಾ ಶಾಲಾ ಮಕ್ಕಳಲ್ಲಿ ಅದ್ರ ಬಗ್ಗೆ ಅರಿವು ಮೂಡಿಸೋದಿದೆಯಲ್ಲ, ಇದು ಬಹಳ ಮುಖ್ಯವಾದಂಥದ್ದು. ಹಾಗೆ ಸಾರ್ವಜನಿಕ ವಲಯಕ್ಕೂ ಕೂಡ ಇದು ವಿಸ್ತಾರ ಆಗ್ತಾ ಇದೆ. ಯಾರು ಬ್ಯಾಂಕ್ ಕ್ಷೇತ್ರಕ್ಕೆ ಹೋಗೋದಕ್ಕೆ ಇಷ್ಟು ವರ್ಷಗಳು ಬೇಕಾಯಿತು, ಅವರು ಅಂಚೆ ಕೇಂದ್ರಕ್ಕೆ ಬರೋದನ್ನು ನಾವು ನೋಡ್ತಾ ಇದ್ದೀವಿ ಸರ್. ಇದೊಂದು ಬದಲಾವಣೆ ಖಂಡಿತ ಸರ್. ಆಗಲೇ ಹೇಳ್ತಾ ಇದ್ರಿ ಸಾರ್ಟಿಂಗ್ ರಿಸ್ಕ್ ಇದೆಯಲ್ಲ ಸರ್, ಅದ್ರ ಬಗ್ಗೆ. ಸಾರ್ಟಿಂಗಲ್ಲಿ ಈಗ ಅವರು ಪಾರ್ಸಲ್ ಬುಕ್ ಮಾಡಿದ್ದಾರೆ, ಆ ಬುಕ್ ಮಾಡಿದಂಥದ್ದು ಸಾರ್ಟಿಂಗ್ ಆಫೀಸ್ ಅಂತ ಬರ್ತದೆ. ಈಗ ಅವರು ಕೊರಿಯರ್ ಬಗ್ಗೆ ಹೇಳಿ ನೀವು ಹೇಗೆ ಬದಲಾಗಿದ್ದೀರಿ ಅಂತ ಹೇಳಿದ್ರು. ನಾನಿಲ್ಲಿ ನಾವು ಮೆಕನೈಸೇಷನ್ ಕಡೆಗೆ ಸ್ವಲ್ಪ ಎಲ್ಲಿ ಟೆಕ್ನಾಲಜಿಯನ್ನು ಅಪ್ಗ್ರೇಡ್ ಮಾಡ್ಕೊಳ್ತಾ ಇದ್ದೀವಿ ಮತ್ತು ಮೆಕನೈಸೇಷನ್ನ ಬಳಸ್ತಾ ಇದ್ದೀವಿ. ಈಗ ಒಬ್ಬ ವ್ಯಕ್ತಿ ಒಂದು ಸಾರ್ಟಿಂಗ್ ಅಂತಂದರೆ ಡೆಲ್ಲಿಗೆ ಹೋಗುವಂಥದ್ದನ್ನು ಒಂದು ವಿಂಗಡಣೆ ಅಂತ ಅರ್ಥ. ಡೆಲ್ಲಿಗೆ ಹೋಗೋದು, ಸಿಂಗಪೂರ್ಗೆ ಹೋಗೋದು, ಅಮೆರಿಕಾಗೆ ಹೋಗೋದು, ಮುಂಬೈಗೆ ಹೋಗೋದು, ಇದನ್ನು ವಿವಿಧ ಬರೀ ಬೆಂಗಳೂರು, ಜಯನಗರ, ಸದಾಶಿವನಗರ, ಮೈಸೂರು, ಈ ಥರ ಈ ವಿಂಗಡಣೆಯನ್ನು ನಾವು ಸಾರ್ಟಿಂಗ್ ಅಂತ ಕರಿತೀವಿ. ಇದು ಒಂದು ಕಾರ್ಖಾನೆ ರೀತಿಯಲ್ಲಿ 24/7 ನಡೀತದೆ. ಇದು ನಿಲ್ಲದೆ ಇರತಕ್ಕಂಥ ಆಪರೇಷನ್. ಇದು ಸ್ಪೀಡ್ ಪೋಸ್ಟ್ಗಳು, ನೀವು ಇಲ್ಲಿ ಬುಕ್ ಮಾಡಿದ್ದು ನಾಳೆ ನೀವು ಡೆಲ್ಲಿ ತಲುಪಬೇಕು ಅಂತಂದ್ರೆ ಇವರು ರಾತ್ರಿ ಪೂರ್ತಿ ಕೆಲಸ ಮಾಡಿರ್ತಾರಲ್ಲಿ ಸಾರ್ಟಿಂಗ್ ಆಫೀಸ್ಗಳಲ್ಲಿ. ಸೊ ಅಂತ ಕಡೆ ನಾವು ಆ ಒಂದು ಪ್ರೊಡಕ್ಟಿವಿಟಿಯನ್ನು ಇನ್ಕ್ರೀಸ್ ಮಾಡೋದಕ್ಕೋಸ್ಕರ ಯಾಂತ್ರೀಕರಣ ಮತ್ತು ಟೆಕ್ನಾಲಜಿಕಲ್ ಅಪ್ಗ್ರೇಡೇಷನ್ ಅನ್ನು ತಗೊಂಡು ಪ್ರತಿಯೊಂದು, ಈಗ ನಾವು ಟ್ರ್ಯಾಕ್ ಆ್ಯಂಡ್ ಟ್ರೇಸ್ ಅಂತ ಇರ್ತದೆ. ನೀವೊಂದು ಆರ್ಟಿಕಲ್, ರಿಜಿಸ್ಟರ್ಡ್ ಆರ್ಟಿಕಲ್ ಇರ್ಬೋದು, ಮನಿ ಆರ್ಡರ್ ಇರ್ಬೋದು, ಸ್ಪೀಡ್ ಪೋಸ್ಟ್ ಇರ್ಬೋದು, ಬುಕ್ ಮಾಡಿದ ನಂತರ ಒಂದು ಬಾರ್ ಕೋಡನ್ನು ಕೊಡ್ತಾರೆ. ಆ ಬಾರ್ ಕೋಡನ್ನು ಎಂಟ್ರ್ ಮಾಡಿದ್ರೆ ನಿಮ್ಮ ಆರ್ಟಿಕಲ್ ಎಲ್ಲಿದೆ ಅಂತ ಅನ್ನೋದನ್ನು ತಿಳ್ಕೊಬೋದು, ಡೆಲಿವರಿ ಆಗಿದೆಯೋ ಇಲ್ವೋ ಅಂತ. ಇವೆಲ್ಲ ಟೆಕ್ನಾಲಜಿಕಲ್ ಅಪ್ಗ್ರೇಡೇಷನ್ನು, ಯಾಂತ್ರೀಕರಣ, ಮೆಕನೈಸ್ಡ್ ಒಂದು ಮೆಷಿನ್ನಲ್ಲಿ ಪಾರ್ಸಲ್ಗಳೆಲ್ಲ ಸಾಕ್ತಾ ಇರ್ತವೆ. ಮತ್ತು ಆ ಸಾರ್ಟಿಂಗ್ ಡೆಲ್ಲಿಗೆ ಹೋಗೋದೆಲ್ಲ ಒಂದು ಕಡೆ ಬೀಳ್ತದೆ, ಚೆನ್ನೈಗೆ ಹೋಗೋದೆಲ್ಲ ಒಂದು ಕಡೆ ಬೀಳ್ತದೆ. ಸೊ ಈ ಪ್ರೊಡಕ್ಟಿವಿಟಿ ಇನ್ಕ್ರೀಸ್ ಆಗ್ತದೆ. ಇಂಥ ಒಂದು ಕೇಂದ್ರವನ್ನು ನಾವು ಪೀಣ್ಯದಲ್ಲಿ, ಪಾರ್ಸಲ್ ಪ್ರೊಸೆಸಿಂಗ್ ಸೆಂಟರ್ ಅಂತ ಪೀಣ್ಯದಲ್ಲಿ ಒಂದು ಬೆಂಗಳೂರಿನಲ್ಲಿ, ಇದೇ ರೀತಿ ವಿವಿಧ ರಾಜ್ಯದ ವಿವಿಧ ಭಾಗಗಳಲ್ಲಿ ಮತ್ತು ದೇಶದ ವಿವಿಧ ಭಾಗಗಳಲ್ಲಿ ನಾವು ಅದನ್ನ ಆಪರೇಟ್ ಮಾಡ್ತಾ ಇದ್ದೀವಿ. ಅದರ ಕೇಂದ್ರದ ಚಿತ್ರಣವನ್ನು ನಾವು ಟಿವಿ ಪರದೆ ಮೇಲೆ ತೋರಿಸ್ತಾ ಇದ್ದೀವಿ. ಕಾರ್ಖಾನೆ ರೀತಿ ಕೆಲಸ ಮಾಡ್ತದೆ ಮತ್ತು ಕೇಳ್ತಾ ಇದ್ರೆ ನೋಡಬೇಕು ಅನ್ನೋ ಖುಷಿ ಬಹಳಷ್ಟು ನಮ್ಮ ವೀಕ್ಷಕರಿಗೆ ಬಂದಿರುತ್ತೆ ಸರ್. ಸರ್ ಮುಂದುವರಿಸ್ತೀನಿ. ರಾಜಾಜಿನಗರದಿಂದ ನಾಗರಾಜ್ ಅವರು. ನಾಗರಾಜ್ ಅವರೇ ನಮಸ್ಕಾರ. ಹಲೋ. ನಮಸ್ಕಾರ ನಾಗರಾಜ್ ಅವರೇ, ಪ್ರಶ್ನೆ ಕೇಳಿ. ಇದು ಬ್ಯಾಂಕಿಂಗ್ ಸರ್ವಿಸಸ್ ಬಗ್ಗೆ ಹೇಳ್ತೀನಿ. ಯಾವ ತರ ಅಕೌಂಟ್ ಓಪನ್ ಮಾಡ್ಬೋದು ಪೋಸ್ಟ್ ಆಫೀಸ್ ಅಲ್ಲಿ, ಸ್ಟೂಡೆಂಟ್ಸ್ ಏನು ಉಪಯೋಗ ಆಗುತ್ತೆ ಅಂತ. ಖಂಡಿತವಾಗ್ಲು ನಾಗರಾಜ್ ಅವರೇ ನಮಸ್ತೆ. ಬ್ಯಾಂಕಿಂಗ್ ಅಲ್ಲಿ ನೀವು, ನಾನು ಆಗಲೇ ಹೇಳಿದೆ, ಈಗ ಹೇಗೆ ಅಂತಂದ್ರೆ ಸಣ್ಣ ಉಳಿತಾಯ ಬ್ಯಾಂಕಿಂಗ್ ಅಂತಂದಾಗ ನೀವು ಅರ್ಥ ಮಾಡ್ಕೋಬೇಕು, ಇಲ್ಲಿ ವಿ ವರ್ಕ್ ಆನ್ ಎ ವಿತೌಟ್ ಮಚ್ ಬೆನಿಫಿಟ್. ಅಂದ್ರೆ ನಮ್ಮ ಉದ್ದೇಶ ಏನು ಅಂತಂದ್ರೆ ಈ ಇಂಟ್ರೆಸ್ಟ್ ತಗೊಂಡು ಪ್ರಾಫಿಟ್ ಮಾಡೋದು ಅಂತಲ್ಲ. ನಮ್ಮ ಉದ್ದೇಶ ಇಲ್ಲಿ ಸಣ್ಣ ಉಳಿತಾಯ ಯೋಜನೆಯ ಉದ್ದೇಶವನ್ನು ಅರ್ಥ ಮಾಡ್ಕೋಬೇಕು. ಅಲ್ಲಿ ಏನು ಅಂತಂದ್ರೆ ಫೈನಾನ್ಷಿಯಲ್ ಇನ್ಕ್ಲೂಷನ್ ಅಂತ ಕರೀತಾರೆ, ಅಥವಾ ಕನ್ನಡದಲ್ಲಿ ಆರ್ಥಿಕವಾಗಿ ಒಳಗೊಳ್ಳುವಿಕೆ ಅಂತ ಕರೀತಾರೆ. ಅಂದ್ರೆ ಯಾರು ವಂಚಿತರಾಗಿರ್ತಾರೆ ಅವ್ರಿಗೆ ಪ್ರೊವೈಡ್ ಮಾಡುವಂಥದ್ದು.
ಸೊ ಅವ್ರಿಗೆ ಈಗ ಒಬ್ಬರು ಶ್ರೋತೃಕ್ಕೆ ಫೋನ್ ಮಾಡಿ ಮಾಶಾಸನ ಬಂದಿಲ್ಲ ಅಂತ ಕೇಳಿದ್ರು, ಅದು ಅವರಿಗೆ ಹೆಚ್ಚಾಗಿರ್ತದೆ. ಅಂದರೆ ದಟ್ ಸರ್ಕಾರ ಕೊಡುವಂಥದ್ದು ಅದನ್ನು ನಾವು ತಲುಪಿಸುವಂಥದ್ದು ಬಹಳ ಹೆಚ್ಚಾಗಿರ್ತದೆ. ಅವ್ರು ಹೇಳ್ತಾ ಇದ್ರು ನಮ್ಗೆ ಅದು ಬಂದೇ ಇಲ್ಲ, ನಮಗೆ ಕಷ್ಟ ಆಗ್ತಾ ಇದೆ ಅಂತ. ಅಂದರೆ ನೀವು ಅರ್ಥ ಮಾಡ್ಕೋಬೇಕು, ಆರ್ಥಿಕವಾಗಿ ಒಳಗೊಳ್ಳುವಿಕೆ ಈ ದೇಶದ ಬಹುತೇಕ 90% ಜನರಿಗೆ ಎಷ್ಟು ಇಂಪಾರ್ಟೆಂಟ್ ಅಂತ. ಆ ನಿಟ್ಟಿನಲ್ಲಿ ನಾವು SB ಅಕೌಂಟ್ ಅಂತ ಕರಿತೇವೆ, ಸ್ಮಾಲ್ ಸೇವಿಂಗ್ಸ್ ಬ್ಯಾಂಕ್ ಅಕೌಂಟ್ ಅಂತ, RD ಅಂತ ರಿಕರಿಂಗ್ ಡೆಪಾಸಿಟ್ ಅಂತ. ನಾನು SB ಅಂತ ಹೇಳಿದೆ. ಸುಮಾರು ದೇಶದ ಪಾಪ್ಯುಲೇಷನು 1.2 ಅಥವಾ 1.3 ಬಿಲಿಯನ್ ಇರುವಂಥ ಸಂದರ್ಭದಲ್ಲಿ ನಮ್ಮ ದೇಶದಲ್ಲಿ 35 ಕೋಟಿ ಅಕೌಂಟ್ಗಳು ನಮ್ಮ ಬಳಿ ಇದೆ, ಜನರಿಗೆ ನಾವು ತಲುಪಿದ್ದೇವೆ. ಹಾಗೆ ನೀವು ರಾಜ್ಯದಲ್ಲೂ ಕೂಡ ಸುಮಾರು 1,10,00,000 ಸೇವಿಂಗ್ಸ್ ಬ್ಯಾಂಕ್ ಅಕೌಂಟ್ ಇದ್ದಾವೆ. ಅಲ್ಲಿ ವಿವಿಧ ಯೋಜನೆಗಳು ಅಂತಂದರೆ ಸೇವಿಂಗ್ಸ್ ಬ್ಯಾಂಕ್ ಇರ್ಬೋದು, ರೆಕರಿಂಗ್ ಡೆಪಾಸಿಟ್ ಇರ್ಬೋದು, ಟೈಮ್ ಡೆಪಾಸಿಟ್ ಇರ್ಬೋದು, ಮಂತ್ಲಿ ಇನ್ಕಮ್ ಸ್ಕೀಮ್ ಅಂತ ವಿವಿಧ ಇಂಟ್ರೆಸ್ಟ್ ರೇಟ್ಗಳ ಪ್ರಯುಕ್ತ, ವಿವಿಧ ಟರ್ಮ್ಸ್ ಆ್ಯಂಡ್ ಕಂಡೀಷನ್ಸ್ಗಳ ಪ್ರಯುಕ್ತ, ರಿಟೈರ್ಡ್ ಆಗಿರ್ತಕ್ಕಂಥವ್ರಿಗೆ ಸೀನಿಯರ್ ಸಿಟಿಸನ್ಶಿಪ್ ಅಕೌಂಟ್ ಇದೆ, ಹೆಣ್ಣು ಮಕ್ಕಳಿಗೆ ಸುಕನ್ಯಾ ಸಮೃದ್ಧಿ ಯೋಜನೆ ಅಂತಿದೆ, ಎಲ್ಲರಿಗೂ ಪಬ್ಲಿಕ್ ಪ್ರಾವಿಡೆಂಟ್ ಅಕೌಂಟ್ ಇದೆ. ಸೊ ವಿವಿಧ ಅಕೌಂಟ್ಗಳು ನಾವು ಅವರು ಓಪನ್ ಇದಾವೆ. ಎಸ್ ಸರ್. ಇಟ್ಮಡುವಿಂದ, ಬೆಂಗಳೂರಿನ ಇಟ್ಮಡುವಿಂದ ಮೊಹಮ್ಮದ್ ಅವರು. ನಮಸ್ಕಾರ ಮೊಹಮ್ಮದ್ ಅವರೇ. ಹಲೋ, ನಮಸ್ಕಾರ ಮೊಹಮ್ಮದ್ ಅವರೇ. ಹಲೋ ಗೋಪಾಲ್. ಹಲೋ, ಮಾತಾಡಿ ಮೊಹಮ್ಮದ್, ನಿಮ್ಮ ಪ್ರಶ್ನೆ ಏನು? ಗೋಪಾಲ್, ಕ್ಷಮೆ ಇರಲಿ ಗೋಪಾಲ್ ಅವರೇ. ಎಸ್ ಹೇಳಿ ಸರ್ ಗೋಪಾಲ್ ಅವರೇ, ಪ್ರಶ್ನೆ ಕೇಳಿ ಸರ್. ಆಯ್ತು, ಫಸ್ಟ್ ಕಂಗ್ರಾಚುಲೇಷನ್ ಸರ್, ಇದು ನಿಮ್ಮ ಪೋಸ್ಟಲ್ ಬಗ್ಗೆ ಐ ಆಮ್ ವೆರಿ ಹ್ಯಾಪಿ. ಧನ್ಯವಾದಗಳು. ಒಂದು ಕ್ವಶನ್ ನಿಮ್ಮನ್ನು ಕೇಳಬೇಕು ಅಂದ್ರೆ, ನಾನು ನಾರ್ಮಲಿ ರಿನ್ಯೂವಲ್ ಮಾಡಕ್ ಹೋದಾಗ ಎವ್ರಿ ಟೈಮ್ ಆ ನಾಮಿನೇಷನ್ ಗೆ ಒಂದು ವಿಟ್ನೆಸ್ ಕೇಳ್ತಾರೆ ಸರ್. ಆ ವಿಟ್ನೆಸ್ ಏನಾಗುತ್ತೆ ಅಂದ್ರೆ, ಯಾರ ಸಡನ್ ಆಗಿ ಏನಾಗುತ್ತೆ, ಒಂದ್ಸತಿ ಅಕೌಂಟ್ ಓಪನ್ ಮಾಡಿದ್ಮೇಲೆ ರೆಗ್ಯುಲರ್ ಆಗಿ ಮಾಡಬೇಕಾದ್ರೆ ಅದನ್ನ ನಾವು ಸ್ವಲ್ಪ ಅವಾಯ್ಡ್ ಮಾಡ್ಬೋದಾ ಅಂತ ಕೇಳ್ತಾ ಇದ್ರಿ. ಪದೇ ವಿಟ್ನೆಸ್ ಹಾಕೋದ್ರಲ್ಲಿ ಏನಿದೆ ಅಂತ ಅರ್ಥ ಆಗ್ತಾ ಇದೆ. ಯಾವ ಸಂದರ್ಭದಲ್ಲಿ ಸರ್? ಇವಾಗ ನಾವೊಂದು ಪೋಸ್ಟ್ ಅಲ್ಲಿ ಡೆಪಾಸಿಟ್ ಮಾಡಿರ್ತೀವಿ, ಟರ್ಮ್ ಡೆಪಾಸಿಟ್ 1 year, ತಿರ್ಗಾ ನೆಕ್ಸ್ಟ್ ಇಯರ್ ರಿನ್ಯೂ ಮಾಡಕ್ ಹೋದ್ರೆ ಇನ್ನೊಂದು ಡೆಪಾಸಿಟ್ ತಿರ್ಗಾ ನಾವು ಅದಕ್ಕೆ ಕೇಳ್ತಾರಲ್ಲ ಸರ್, ನಾಮಿನೇಷನ್ ವಿಟ್ನೆಸ್ ಹಾಕುವಂತ. ಅದು ಹಳೆಯ ಕಾಲ ಸಿಸ್ಟಮ್ ಅಲ್ವಾ? ಅದೇ ಪದೇ ಬ್ಯಾಂಕ್ಗಳೆಲ್ಲ ಅಷ್ಟೊಂದು ನಾಮಿನೇಷನ್ ಮಾಡಿದ ತಕ್ಷಣ ಒಂದು ವಿಟ್ನೆಸ್ ಹಾಕ್ಸ್ಕೊಂಡ್ಬಂದ್ರೆ ನಾವೇನ್ ಮಾಡ್ತೀವಿ, ಸಡನ್ ಆಗಿ ಯಾರು ಪರಿಚಯ ಇರಲ್ಲ, ಯಾರನ್ನೋ ಕೇಳಾಕ್ಸ್ಕೋಬೇಕು, ಆ ತರ ಪರಿಸ್ಥಿತಿ ಬಂದ್ಬಿಡುತ್ತೆ. ಆಮೇಲೆ ನಾವು ಅಕೌಂಟ್ ಹೋಲ್ಡರ್, ನಮ್ ನಂಬರ್ ಎಲ್ಲ ರೆಕಾರ್ಡ್ ಆಗಿದೆ ಇದ್ರ ಮೇಲೆ, ಪದೇ ನಾವು ಅದಕ್ಕೆ ಏನ್ ಕೇಳ್ತಾ ನಂಗೆ ಇನ್ನೂ ಅರ್ಥ ಆಗ್ತಿಲ್ಲ ಸರ್. ಆಕ್ಚುಲಿ ನಿಮಗೆ ಸಮಸ್ಯೆ, ನನಗಲ್ಲ. ಪೋಸ್ಟಲ್ ಡಿಪಾರ್ಟ್ಮೆಂಟ್ ಇಸ್ ಹ್ಯಾವಿಂಗ್ ಲಾಟ್ ಆಫ್ ಪ್ರಾಬ್ಲಮ್. ಡೆಪಾಸಿಟ್ ಮಾಡೋ ಕೆಲವರು ಆಚೆ ಹೊರಟಾಗ್ತಾರೆ, ಸರಿ ಮಾಡ್ಕೊಂಡ್ಬರ್ತೀವಿ ಸರ್ ಅಂತಾರೆ, ಏನೋ ಸಮಸ್ಯೆಗಳು ಬರ್ತದೆ. ಗೋಪಾಲ್ಜಿ ಅವರೇ, ಸಾರ್ವಜನಿಕರ ಪರವಾಗಿ ನೀವು ಎತ್ತಿರ್ತಕ್ಕಂಥ ಪ್ರಶ್ನೆ ಬಹಳ ಸೂಕ್ತವಾದದ್ದು. ಎಸ್ ಸರ್, ಇದಕ್ಕೆ ತಮ್ಮ ಪ್ರತಿಕ್ರಿಯೆ. ಇಲ್ಲಿ ಅವರು ನಾಮಿನೇಷನ್ ಮಿಸ್ಟೇಕ್ ಮಾಡ್ಕೊಂಡ್ರೆ ಅಥವಾ ವಿಟ್ರಾಯಲ್ ಬಗ್ಗೆ ಹೇಳ್ತಾ ಇದ್ರೆ ಸ್ವಲ್ಪ ಕನ್ಫ್ಯೂಸ್ ಆಗ್ತದೆ. ಯಾಕಂದ್ರೆ ನಾಮಿನೇಷನ್ ಅನ್ನೋದು ಭಾಳ ಇಂಪಾರ್ಟೆಂಟ್ ಥಿಂಗ್. ಯಾಕಂತಂದರೆ ಒಬ್ಬ ವ್ಯಕ್ತಿಗೆ ಏನಾದರೂ ಹೆಚ್ಚು ಕಮ್ಮಿ ಆದ ನಂತರ ವಿಡ್ರಾ ಆ ಅಮೌಂಟನ್ನು ತಲುಪಿಸುವಂಥದ್ದು ನಾಮಿನೇಷನ್ ಜನರಲಿ ಕುಟುಂಬಸ್ಥರಿಗೆ, ಫ್ಯಾಮಿಲಿಯವರಿಗೆ ಮಾಡಿರ್ತಕ್ಕಂಥದ್ದು. ಸೊ ಅದನ್ನು ಬದಲಾಯಿಸಬೇಕು ಅಂತಂದರೆ ಅದು ಇಟ್ ಈಸ್ ಎ ವಿತ್ ಎವಿಡೆನ್ಸ್ ಇರ್ತಕ್ಕಂಥ ಅದು. ಸೊ ಹಾಗಾಗಿ ದಟ್ ಈಸ್ ಎ ಪಾರ್ಟ್. ಅವರೇನಾದರೂ ವಿಟ್ರಾಯಲ್ ಆಗಿದ್ರೆ ಅದು ಅವಶ್ಯಕತೆ ಇಲ್ಲ ಅಥವಾ ಇಲ್ಲ. ಗೋಪಾಲ್ ಅವರಿಗೆ ಈ ಪ್ರತಿಕ್ರಿಯೆ ಖುಷಿ ಕೊಟ್ಟಿಲ್ಲ ಅನ್ನೋದಾದ್ರೆ, ಕಾರ್ಯಕ್ರಮದ ನಂತರ ನಾವು ಒಂದು ಫೋನ್ ನಂಬರ್ ಕೊಡ್ತೀವಿ, ಅದಕ್ಕೆ ಕರೆ ಮಾಡಿ. ಮತ್ತು ಯಾರಿಗೆಲ್ಲ ಈ ಕಾರ್ಯಕ್ರಮದಲ್ಲಿ ಮಾತಾಡಲಿಕ್ಕೆ ನಮಗೆ ಲೈನ್ ಸಿಕ್ಕಿಲ್ವೋ ಅವರು ಬೇಸರ ಪಟ್ಕೊಳ್ಳೋ ಆಗಂತೆ ಇಲ್ಲ. ಆ ನಂಬರ್ಗೆ ಕರೆ ಮಾಡಿ ನಿಮ್ಮ ಸಮಸ್ಯೆಗಳನ್ನು ಬಗೆಹರಿಸ್ಕೋಬೋದು ಅಂತ ಹೇಳ್ತಾ, ಎಸ್ ಸರ್, ಕೆಲಸಗಳ ಒತ್ತಡ ತುಂಬ ಇದೆ, ಅದನ್ನು ನಿಭಾಯಿಸುವಂಥ ಸಿಬ್ಬಂದಿಯ ಕೊರತೆ ಕೂಡ ನಾವು ಕೇಳ್ತೀವಿ. ಇದ್ರ ಮಧ್ಯೆ ಕೋವಿಡ್, ಇದ್ರ ಮಧ್ಯೆ ಇನ್ನೇನೇನೋ ದಿನನಿತ್ಯದ ಜಂಜಾಟಗಳು ಇದ್ದೇ ಇರ್ತವೆ. ಸವಾಲುಗಳೇನು ಸರ್? ನಮ್ಮಲ್ಲಿ ಸವಾಲು ಅಂತಂದಾಗ ಮೊದಲೇ ನಾನು ಮಾತಾಡ್ತಾ ಹೇಳಿದೆ, ಮಾನೋಪೊಲಿ ಇದ್ದಂಥದ್ದು ಓಪನ್ ಆದಾಗ, ಕಾಂಪಿಟೇಷನ್ಗೆ ಬಂದಾಗ ನಾವು ಕೂಡ ಆ ಕಾಂಪಿಟೇಷನ್ಗೆ ಸನ್ನದ್ಧರಾಗಬೇಕಾಗಿ ಬರುತ್ತೆ. ಖಂಡಿತ ಆ ಸನ್ನದ್ಧರಾಗಬೇಕು ಅಂತಂದರೆ ಒಂದು ರೋಬಸ್ಟ್ ಟೆಕ್ನಾಲಜಿ ಬೇಕಾಗ್ತದೆ ನಮಗೆ. ಆ ನಿಟ್ಟಿನಲ್ಲಿ ನಾವು ವಿವಿಧ ಟೆಕ್ನಾಲಜಿಕಲ್ ಚೇಂಜಸ್ನ ನಾವು ಅಳವಡಿಸ್ಕೊತಾ ಬರ್ತಾ ಇದ್ದೀವಿ. ಉದಾಹರಣೆಗೆ ನಿಮಗೆ ಹೇಳಬೇಕು ಅಂತಂದರೆ, ಕೋರ್ ಬ್ಯಾಂಕಿಂಗ್ ಸಿಸ್ಟಮ್ ಅಂತ 2013ರಲ್ಲಿ ನಾವು ಇಂಟ್ರೊಡ್ಯೂಸ್ ಮಾಡಿದ್ದೇವೆ. ಅಂದರೆ ನಾವು ದೇಶದ ಯಾವುದೇ ಮೂಲೆಯಲ್ಲಿ ಅಂಚೆ ಅಕೌಂಟ್ ಇರಲಿ, ನಾವು ಇಲ್ಲಿ ಕೂತ್ಕೊಂಡೆ ಅದನ್ನು ಆಪರೇಟ್ ಮಾಡ್ತಕ್ಕಂಥದ್ದು ಕೋರ್ ಬ್ಯಾಂಕಿಂಗ್ ಸಿಸ್ಟಮ್ ಅಂತ ಕರಿತೇವೆ. ಅದಾದ ನಂತರ ಇನ್ಶೂರೆನ್ಸ್ ಕ್ಷೇತ್ರದಲ್ಲಿ ಮೆಕಾಮಿಶ್ ಅಂತ ಒಂದು ಸಾಫ್ಟ್ವೇರನ್ನು ಇಂಟ್ರೊಡ್ಯೂಸ್ ಮಾಡಿದ್ವಿ. ಅದಾದ ನಂತರ ಈಗ CSI ಅಂತ ಕೋರ್ ಸಿಸ್ಟಮ್. ಅಂದರೆ ಹಂತವಾಗಿ ನಾವು ರೋಬೋಸ್ಟ್ ಟೆಕ್ನಾಲಜಿಯನ್ನು ಬಿಲ್ಡಪ್ ಮಾಡ್ತಾ ಇದ್ದೀವಿ. ಈಗ ಒಬ್ಬ ಪೋಸ್ಟ್ಮನ್ ಡೆಲಿವರಿ ಕೊಟ್ಟ ತಕ್ಷಣ ನೀವು ಸಿಗ್ನೇಚರ್ ಹಾಕ್ತೀರಿ ಡೆಲಿವರಿ ತೊಗೊಂಡಿದ್ದೀವಿ ಅಂತ. ಈಗ ಏನು ಮಾಡಿದ್ದೀವಿ ಅಂತಂದರೆ,
ಒಂದು ಹ್ಯಾಂಡ್ ಹೆಲ್ಡ್ ಡಿವೈಸ್ ಅಂತ ಕೊಟ್ಟಿರ್ತೀವಿ, ಒಂದು ಮೊಬೈಲ್ ಥರ ಕೊಟ್ಟಿರ್ತೇವೆ. ಅಂದರೆ ಬೆಸ್ಟ್ ಇಂಡಸ್ಟ್ರಿ ಪ್ರಾಕ್ಟೀಸ್ಗಳು ಏನಿದ್ದಾವೆ ಕೊರಿಯರ್ ಎಕ್ಸ್ಪ್ರೆಸ್ ಪಾರ್ಸಲಲ್ಲಿ ಅಥವಾ ಬ್ಯಾಂಕಿಂಗ್ ಕ್ಷೇತ್ರದಲ್ಲಿ ಅಥವಾ ಇನ್ಶೂರೆನ್ಸ್ ಕ್ಷೇತ್ರದಲ್ಲಿ ಬೆಸ್ಟ್ ಇಂಡಸ್ಟ್ರಿಯಲ್ ಪ್ರಾಕ್ಟೀಸ್ಗಳು ಏನಿದ್ದಾವೆ, ಅದೇ ಆ ಮಾರ್ಕೆಟ್ ಓಪನ್ ಆದ ತಕ್ಷಣ ನಾವು ಅದಕ್ಕೆ ಸನ್ನದ್ಧರಾಗಬೇಕು. ಆ ಒಂದು ಇಂಡಸ್ಟ್ರಿಯಲ್ ಪ್ರಾಕ್ಟೀಸ್ಗಳನ್ನ ನಾವು ಅಡಾಪ್ಟ್ ಮಾಡ್ಕೋತಾ ಇದ್ದೀವಿ. ಅದು ಮೊದಲನೇ ಒಂದು ಚಾಲೆಂಜು. ಎರಡನೇದು, ನಮ್ಮಲ್ಲಿ ಆ ಒಂದು ಟೆಕ್ನಾಲಜಿಕಲ್ ಅಪ್ಗ್ರೇಡೇಷನ್ಗೆ ತಕ್ಕ ಹಾಗೆ ಚೇಂಜ್ ಮ್ಯಾನೇಜ್ಮೆಂಟ್ ಅಂತ ಕರೀತಾರೆ. ನಮ್ಮ ಸ್ಟಾಫಿಗೆ ಆ ಒಂದು ತರಬೇತಿ ಬಹಳ ಮುಖ್ಯ. ಸೊ ಈಗ ನಾನು ಪೋಸ್ಟ್ಮನ್ ಮೊಬೈಲ್ ಆ್ಯಪ್ ಅಂತ ಹೇಳಿದೆ, ಅವರು ಹೋಗಿ ಅವರು ಡಿಜಿಟಲ್ ಸಿಗ್ನೇಚರ್ ತೊಗೊಂಡು ಅಥವಾ ಸಿಗ್ನೇಚರ್ ಅದ್ರ ಮೇಲೆ ಅವರು ಮೊಬೈಲ್ ಮೇಲೆ ಅವರೊಂದು ಸಹಿ ಮಾಡಿ ಅದನ್ನು ನಾವು ಡೈರೆಕ್ಟಾಗಿ ಅಪ್ಲೋಡ್ ಮಾಡಬಹುದು ನಮ್ಮ ಸರ್ವರಿಗೆ. ಅವ್ರಿಗೆ ಟ್ರ್ಯಾಕ್ ಆ್ಯಂಡ್ ಟ್ರೇಸ್ ಮಾಡಿದಾಗ ಆ ಸೇವೆ ಸಿಕ್ಕಿದೆ ಅಂತ ಖುಷಿ ಆಗ್ತದೆ. ಸೊ ಇವೆಲ್ಲ ಒಂದು ಟೆಕ್ನಾಲಜಿ, ಚೇಂಜ್ ಮ್ಯಾನೇಜ್ಮೆಂಟು, ಇವೆಲ್ಲ ಮತ್ತು ಮಾರ್ಕೆಟ್, ಇವೆಲ್ಲ ಸವಾಲುಗಳು. ಈ ಸವಾಲುಗಳಿಗೆ ನಾವು ಸನ್ನದ್ಧರಾಗ್ತಾ ಇದ್ದೀವಿ. ಮತ್ತು ನಮ್ಮ ಒಂದು ಸ್ಟ್ರೆಂತ್ ಏನಿದೆ ಅದನ್ನು ಉಳಿಸ್ಕೊಂಡು ಬೇರೆ ಏರಿಯಾಗಳಲ್ಲಿ, ಈಗ ಉದಾಹರಣೆ ನಾನು 3 ಕ್ಷೇತ್ರ ಹೇಳಿದೆ, 3 ಕ್ಷೇತ್ರ ಬಿಟ್ಟು ಸರ್ಕಾರ ನಮ್ಮ ಕಡೆ ನೋಡ್ತಾ ಇದೆ ಕೆಲವೊಂದು ಸಂದರ್ಭಗಳಲ್ಲಿ. ಈಗ ಪಾಸ್ಪೋರ್ಟ್ ಸೇವಾ ಕೇಂದ್ರ ಅಂತ POPSK ಅಂತ ಕರಿತೀವಿ, ಪೋಸ್ಟ್ ಆಫೀಸ್ ಪಾಸ್ಪೋರ್ಟ್ ಸೇವಾ ಕೇಂದ್ರ ಅಂತ. ಪಾಸ್ಪೋರ್ಟ್ಗಳು ಕೂಡ ನಮ್ಮ ಮುಖಾಂತರ ಪ್ರೋಸೆಸ್ ಆಗ್ತಾ ಇದ್ದಾವೆ. ನೀವು ಸುಮಾರು ಸಾವಿರಾರು ಪಾಸ್ಪೋರ್ಟ್ಗಳು ದೇಶದಲ್ಲಿ ಸುಮಾರು 600ಕ್ಕೂ ಹೆಚ್ಚು, ನಮ್ಮ 400ಕ್ಕೂ ಹೆಚ್ಚು, ನಮ್ಮ ಕರ್ನಾಟಕದಲ್ಲಿ 25-26 ಪೋಸ್ಟ್ ಆಫೀಸ್ ಪಾಸ್ಪೋರ್ಟ್ ಸೇವಾ ಕೇಂದ್ರಗಳು ಕೆಲಸ ಮಾಡ್ತಾ ಇದ್ದಾವೆ. ಅದೇ ರೀತಿ ಆಧಾರ್ ಎನ್ರೋಲ್ಮೆಂಟು, ನಾವು ಸುಮಾರು ಕರ್ನಾಟಕದಲ್ಲಿ 18 ಲಕ್ಷ ಆಧಾರ್ ತಿದ್ದುಪಡಿಗಳನ್ನ ಮಾಡಿಕೊಟ್ಟಿದ್ದೀವಿ. 2 ಲಕ್ಷಕ್ಕೂ ಹೆಚ್ಚು ಹೊಸ ಆಧಾರಗಳನ್ನ ನೋಂದಣಿ ಮಾಡಿಕೊಟ್ಟಿದ್ದೀವಿ. ಅದೇ ರೀತಿ ಕೇಂದ್ರ ಸರ್ಕಾರ ಈಗ ಉದಾಹರಣೆ ರೂರಲ್ ಎಲೆಕ್ಟ್ರಿಫಿಕೇಶನ್, ಆ ಒಂದು ರೂರಲ್ ಡೆವಲಪ್ಮೆಂಟ್ ಇಲಾಖೆಯವರು ಎಲ್ಲ ರಾಜ್ಯಗಳಲ್ಲಿ ವಿದ್ಯುದೀಕರಣ ಆಗಿದೆಯಾ ಹಳ್ಳಿಗಳಲ್ಲಿ, ನಮ್ಮ ಮುಖಾಂತರ ಆ ಸ್ಟ್ಯಾಟಿಸ್ಟಿಕ್ಸ್ ನ ಕಲೆಕ್ಟ್ ಮಾಡ್ಕೊಂಡಿದ್ದಾರೆ. ಅಂದ್ರೆ ಸರ್ಕಾರದ 90% ಅಂಚೆ ಕಚೇರಿಗಳು ಗ್ರಾಮೀಣ ಪ್ರದೇಶದಲ್ಲೇ ಇವೆ ಅಂತ ಹೇಳ್ಕೊಂಡಿರೋದ್ರಿಂದ ಅಲ್ಲಿ ಎಲ್ಲೋ ಒಂದು ಕಡೆ ಸಣ್ಣ ಪುಟ್ಟ ಲೋಪದೋಷಗಳು ಕಾಣಿಸ್ಕೊಂಡಾಗ ಬಹಳ ನಿಧಾನವಾಗ್ತಾ ಇದೆ ವ್ಯವಸ್ಥೆ ಸುಧಾರಣೆ ಅಂತ ಅನ್ನಿಸ್ತಾ ಇದೆ. ಮತ್ತೆ ಹೆಚ್ಚಿನದಾಗಿ ಈಗ ನಗರ ಪ್ರದೇಶದಲ್ಲಿ ಉಂಟಾಗುವಂತಹ ಸಮಸ್ಯೆಗಳೇ ಬೇರೆ, ಗ್ರಾಮೀಣ ಪ್ರದೇಶದ ಸಮಸ್ಯೆಗಳೇ ಬೇರೆ. ಗ್ರಾಮೀಣ ಪ್ರದೇಶದ ಅಂಚೆ ಕಚೇರಿಗಳ ಸಮಸ್ಯೆಗಳಿಗೆ ಸ್ಪಂದಿಸುವಲ್ಲಿ ಎಲ್ಲೋ ಒಂದು ಕಡೆ ನಿಧಾನವಾಗ್ತಿದೆಯೇನೋ ಅಂತ ಅನ್ನಿಸ್ತಾ ಇದೆ. ಅಲ್ಲಿನ ಸಿಬ್ಬಂದಿಗಳು ಬಹಳ ಕಷ್ಟಪಟ್ಟು ಕೆಲಸ ಮಾಡ್ತಾ ಇದ್ದಾರೆ, ಅದರಲ್ಲೂ ಕೆಲವೊಂದು ತಾರತಮ್ಯ ವ್ಯವಸ್ಥೆ ಇದೆಯೇನೋ ಅಂತ ಅನ್ಸುತ್ತೆ. ಹಾಗಾಗಿ ಓಕೆ ಸೂಚ್ಯವಾಗಿ ನೀವು ಸಿಬ್ಬಂದಿಗಳ ಯೋಗಕ್ಷೇಮದ ಬಗ್ಗೆ ಮತ್ತು ಸಾರ್ವಜನಿಕರಿಗೆ ಸುಲಭವಾಗಿ ಸೇವೆ ಬಹಳ ನಿಧಾನ ಅಲ್ಲ, ಅಗತ್ಯವಿರುವಷ್ಟು ಫಾಸ್ಟಾಗಿ ಸಲ್ಲಿಸಬೇಕು ಅನ್ನುವಂಥದ್ದು ನಿಮ್ಮ ಕಳಕಳಿ. ಧನ್ಯವಾದಗಳು ಸರ್. ಎಸ್ ಸರ್, ಇಲ್ಲಿ ಅವರು ಬಹಳ ಪ್ರಾಮಾಣಿಕ ಪ್ರಶ್ನೆ ಅದು. ಗ್ರಾಮೀಣ, ನಾ ಹೇಳಿದೆ 1,40,000ಕ್ಕೂ ಹೆಚ್ಚು ಗ್ರಾಮೀಣ ಭಾಗದಲ್ಲಿ ನಮ್ಮ ಪೋಸ್ಟ್ ಆಫೀಸ್ಗಳಿದ್ದಾವೆ. ಅದನ್ನು ನಾವು ಬ್ರಾಂಚ್ ಪೋಸ್ಟ್ ಆಫೀಸ್ ಅಂತ ಕರಿತೇವೆ. ಅದನ್ನು ನಾ ಹೇಳಿದೆ ಟೆಕ್ನಾಲಜಿಕಲ್ ಅಪ್ಗ್ರೇಡೇಷನ್ ಅಂತ, ಅಥವಾ RICT ರೂರಲ್ ICT ಡಿವೈಸ್ ಅಥವಾ ದರ್ಪಣ್ ಅಂತ ಕರಿತೇವೆ. ಅದೊಂದು ಪ್ರೋಗ್ರಾಮ್ನ ಹಮ್ಮಿಕೊಂಡು, ದರ್ಪಣ್ ಅಂತಂದರೆ ಡಿಜಿಟಲ್ ಅಡ್ವಾನ್ಸ್ಮೆಂಟ್ ಆಫ್ ರೂರಲ್ ಪೋಸ್ಟ್ ಆಫೀಸ್ ಫಾರ್ ಅಡ್ವಾನ್ಸ್ಡ್ ಇಂಡಿಯಾ ಅಂತ ದರ್ಪಣ್ ಅಂತ ಒಂದು ಪ್ರೋಗ್ರಾಮ್ ಹಾಕೊಂಡು ರೂರಲ್ ಪೋಸ್ಟ್ ಆಫೀಸಲ್ಲಿ ಒಂದು ಎಗೈನ್ ಮೊದಲೆಲ್ಲ ನಾವು ಪೇಪರ್ಲಿ ಬರಿತಾ ಇದ್ರು. ಒಂದು ರೂರಲ್ ನೀವು ಬ್ರಾಂಚ್ ಪೋಸ್ಟ್ ಆಫೀಸ್ಗೆ ಹೋದರೆ, ಒಂದು ಹಳ್ಳಿಯ ಪೋಸ್ಟ್ ಆಫೀಸ್ಗೆ ಹೋದರೆ ಒಂದು ಆರ್ಟಿಕಲ್ ಈಸ್ಕೋಬೇಕಾದ್ರೆ ಸ್ಪೀಡ್ ಪೋಸ್ಟ್ ಇರ್ಬೋದು, ಅಥವಾ ಒಂದು SBI ಅಕೌಂಟು 50 ರೂಪಾಯಿ 100 ರೂಪಾಯಿ 5,000 ಡೆಪಾಸಿಟ್ ಮಾಡೋದನ್ನು ಕೈಯಲ್ಲಿ ಎಂಟ್ರಿ ಮಾಡ್ತಾ ಇದ್ವಿ. ಈಗ ದೇಶದಾದ್ಯಂತ ದರ್ಪಣ್ ಸ್ಕೀಮ್ ರೋಲ್ ಔಟ್ ಆದ ನಂತರ ಅವರು ಒಂದು ಹ್ಯಾಂಡ್ ಹೆಲ್ಡ್ ಡಿವೈಸ್ ಕೊಟ್ಟು, ಎಲ್ಲ ಬ್ರಾಂಚ್ಗಳಿಗೂ ಒಂದು ಹ್ಯಾಂಡ್ ಹೆಲ್ಡ್ ಡಿವೈಸ್ ಕೊಟ್ಟು ಅದ್ರ ಮುಖಾಂತರ ಪೇಪರ್ಲೆಸ್ ಕಮ್ಯುನಿಕೇಶನ್, ಅಂದರೆ ಅವ್ರು ಹೇಳಿದ್ರು ಸ್ಪೀಡಾಗಿ ಆಗಬೇಕು ಅಂತ. ಸೊ ಇಲ್ಲಿ ಎಂಟ್ರಿ ಆಗಿದ್ದು ಇಮ್ಮಿಡಿಯೇಟಾಗಿ ಸಿಟಿಯಲ್ಲಿ ಇರತಕ್ಕಂಥ ಅದರ ಮದರ್ ಆಫೀಸಿಗೆ ತಲುಪ್ತದೆ ಇಮಿಡಿಯೇಟಾಗಿ ಅಕೌಂಟಿಂಗ್ ಪರ್ಪಸ್ಸಿಗೆ. ಸೊ ಆ ಒಂದು ಗ್ಯಾಪ್ ಅಥವಾ ಡಿವೈಡ್ ಏನಿದೆ ಅದನ್ನು ತುಂಬೋ ನಿಟ್ಟಿನಲ್ಲಿ ಈ ದರ್ಪಣ ಅನ್ನೋದು ಸಹಕಾರಿಯಾಗ್ತದೆ ಅಂತ ಹೇಳ್ತೇನೆ. ಮುಂದಿನ ದಿನಗಳಲ್ಲಿ ಈ ಸಮಸ್ಯೆ ಬಗೆಹರಿಯುತ್ತೆ ಖಂಡಿತವಾಗಿ. ಎಸ್, ಇನ್ನು ಸರ್, ನಮಗೆ ನೀವೆಲ್ಲ ಆಫೀಸಲ್ಲಿ ಇರ್ತೀರಿ ಸರ್, ನಮಗೆ ನೇರವಾಗಿ ಕಾಣೋರೇ ನಮ್ಮ ಅಂಚೆ ಪೇದೆಗಳು. ಇಲ್ಲಿ ಆ ಒಂದು ಹುದ್ದೆಯಿಂದ ಹಿಡಿದು ಹೆಣ್ಣು ಮಕ್ಕಳ ಸುರಕ್ಷತೆ ಬಗ್ಗೆ ಮತ್ತು ಅವರ ಯೋಗಕ್ಷೇಮದ ಬಗ್ಗೆ, ಯಾಕೆಂದರೆ ಯಾವುದೋ ಕಾಲದಲ್ಲಿ ಅವರು ಕೆಲಸಕ್ಕೆ ಸೇರಿರ್ತಾರೆ, ಇವತ್ತಿನ ಟೆಕ್ನಾಲಜಿಗೆ ತಕ್ಕಂತೆ ಅಪ್ಗ್ರೇಡ್ ಆಗಬೇಕಾಗುತ್ತೆ. ಹೇಗೆ ಒಂದು ಸಾಮರ್ಥ್ಯ ವೃದ್ಧಿ ಅಥವಾ ಕೌಶಲ್ಯ ವೃದ್ಧಿ ಮಾಡಲಿಕ್ಕೆ ಸಾಧ್ಯ ಆಗುತ್ತೆ ಸರ್? ಇದು ಯಾವುದೇ ನಮ್ಮ ಸಂಸ್ಥೆಯನ್ನು ಒಳಗೊಂಡು ಈ ಹ್ಯೂಮನ್ ರಿಸೋರ್ಸ್, ನಮ್ಮಲ್ಲಿ ನೀವು ಹೇಳಿದ್ರಿ ಅಂಚೆ ಪೇದೆ ಅಥವಾ ಪೋಸ್ಟ್ಮನ್ ಅಂತ ಹೇಳಿದ್ರಿ, ನಾನು ಅವ್ರನ್ನ ನಮ್ಮ ಇಲಾಖೆಯ ಬ್ರ್ಯಾಂಡ್ ಅಂಬಾಸಿಡರ್ ಅಂತ ಹೇಳಲಿಕ್ಕೆ ಬಹಳ ಹೆಮ್ಮೆ ಪಡ್ತೇನೆ. ಪೋಸ್ಟ್ಮನ್ಸ್ ಆರ್ ಬ್ರ್ಯಾಂಡ್ ಅಂಬಾಸಿಡರ್ಸ್ ಆಫ್ ಇಂಡಿಯಾ ಪೋಸ್ಟ್. ಯಾಕೆಂತಂದರೆ ಪ್ರತಿದಿನ
ಅವರು 200ರಿಂದ 500 ಸಾರ್ವಜನಿಕರನ್ನು ಭೇಟಿ ಮಾಡ್ತಾರೆ ಅಥವಾ ಅದು ಹೆಚ್ಚು ಭೇಟಿ ಮಾಡ್ತಾರೆ. ಸೊ ಅಂದರೆ ಅವರು ದೇ ಆರ್ ದಿ ವಿಸಿಬಲ್ ಫೇಸ್, ನಮ್ಮ ಇಲಾಖೆಯ ಫೇಸ್ ಅವರು. ಸೊ ಅವರಲ್ಲಿ ನೀವು ಅವೆನ್ಯೂಸ್ ಹೇಳಿದ್ರಿ ಅಥವಾ ಅವರ ಟ್ರೈನಿಂಗ್ ಬಗ್ಗೆ ಹೇಳಿದ್ರಿ. ಹ್ಯೂಮನ್ ರಿಸೋರ್ಸು ಅವರು ನಮ್ಮ ಸ್ಟಾಫ್, ನಮ್ಮ ಅಸೆಟ್ ಇದ್ದ ಹಾಗೆ. ಸೊ ಅವರ ಒಂದು ಗ್ರಿವ್ಯಾನ್ಸಸ್ ಏನಿದ್ದಾವೆ ಅದನ್ನು ನಾವು ರೆಡಿಲಿ ದೇರ್ ಆರ್ ಡಿಫ್ರೆಂಟ್ ಚಾನಲ್ಸ್ ಅವೈಲಬಲ್. ಅವರ ಗ್ರಿವ್ಯಾನ್ಸನ್ನು ಅಡ್ರೆಸ್ ಮಾಡ್ಕೊಳ್ಳೋದಕ್ಕೆ ಚಾನಲ್ಸ್ ಇದ್ದಾವೆ. ಮತ್ತು ಫ್ರೀಕ್ವೆಂಟಾಗಿ ತರಬೇತಿಗಳನ್ನ ನಾವು ಅವ್ರು ಕೊಡ್ತೇವೆ. ಡಿವಿಷನ್, ನೀವು ಡಿಸ್ಟಿಕ್ ಅನ್ನೋದನ್ನು ನಾವಿಲ್ಲಿ ಡಿವಿಷನ್ ಅಂತ ಕರಿತೇವೆ. ಆ ಡಿವಿಷನ್ಗಳಲ್ಲಿ ಕಾರ್ಯಾಲಯಗಳಿರ್ತವೆ, ಡಿವಿಷನಲ್ ವರ್ಕ್ ಸ್ಟೇಷನ್ ಅಂತ ಕರಿತೇವೆ. ಕಾರ್ಯಾಲಯಗಳಿರ್ತವೆ, ರೀಜನ್ ಮಟ್ಟದಲ್ಲಿರ್ತದೆ, ಸರ್ಕಲ್ ಮಟ್ಟದಲ್ಲಿರ್ತವೆ. ಬಹಳ ಹಂತವಾಗಿ, ಬಹಳ ಮಂತ್ಲಿ ಅಥವಾ ಒಂದು ಶಿಸ್ತುಬದ್ಧವಾಗಿ ಟೈಮ್ಲಿ ಮ್ಯಾನರಲ್ಲಿ ಅವ್ರಿಗೆ ತರಬೇತಿ ಕಾರ್ಯಕ್ರಮಗಳನ್ನ ಹಮ್ಮಿಕೊಂಡಿರ್ತೀವಿ. ಹೆಣ್ಣುಮಕ್ಕಳ ಸುರಕ್ಷತೆ ಬಗ್ಗೆ ತಾವು ಮಾತು ಹೇಳಿದ್ರಿ. ನಮ್ಮ ಇಲಾಖೆಯಲ್ಲಿ 50%ಗೂ ಹೆಚ್ಚು ಹೆಣ್ಣುಮಕ್ಕಳು ಕೆಲಸ ಮಾಡ್ತಕ್ಕಂಥದ್ದು. ಸೊ ಹಾಗಾಗಿ ನಮಗೆ ಅವರ ಸುರಕ್ಷತೆಗೆ ಇರಬೇಕಾದಂತಹ ಎಲ್ಲ ಅಗತ್ಯ ಕ್ರಮಗಳನ್ನ ನಾವು ಕೈಗೊಂಡಿರ್ತೀವಿ. ಅದು ನಮ್ಮಲ್ಲಿ ಅವರ ಪಾರ್ಟಿಸಿಪೇಷನ್ ನೋಡೇ ನೀವು ಅದನ್ನು ಹೇಳಬಹುದು ಅಂತ. ಎಸ್ ಸರ್, ಮುಖ್ಯವಾಗಿ ಕೊನೆಯದಾಗಿ ತಾವು ಉಪನ್ಯಾಸಕರಾಗಿದ್ದವರು ಸರ್. ಒಂದು ಪೀಳಿಗೆಯನ್ನು ಸಮರ್ಥವಾಗಿ ರಾಷ್ಟ್ರದ ಬಹುದೊಡ್ಡ ಸಂಪತ್ತಾಗಿ ಕಟ್ಟುವ ಕಾಯಕದಲ್ಲಿದ್ದವರು. ಇಲ್ಲಿ ಬಂದು ಎಷ್ಟು ಮಟ್ಟಿಗೆ ಸಂತೃಪ್ತಿ ಇದೆ ಸರ್? ಖಂಡಿತವಾಗಲೂ. ಈಗ ಅಲ್ಲಿ ನಾನು ಪ್ರೀವಿಯಸ್ಲಿ ಅಧ್ಯಾಪಕನಾಗಿ ಕೆಲಸ ಮಾಡ್ತಾ ಇದ್ದೆ ಯೂನಿವರ್ಸಿಟಿಯಲ್ಲಿ. ಕೋಲಾರದಲ್ಲಿ ಕೆಲಸ ಮಾಡಿದೆ, ಮಹಾರಾಣಿಸಲ್ಲಿ ಕೆಲಸ ಮಾಡಿದೆ. ಅದಾದ ನಂತರ ನಾಗರಿಕ ಸೇವೆ. ಈ ನಾಗರಿಕ ಸೇವೆ ಅಂತ ಅನ್ನೋದು ಒಂದು ಸೂಜಿಗಳನ್ನ ಸೆಳೆತಾ ಇದ್ದ ಹಾಗೆ. ಏಕೆಂತಂದರೆ ಮುಂದೆ ನೀವು ಹೋಗ್ತಾ ಹೋಗ್ತಾ ಪಾಲಿಸಿಗಳಲ್ಲಿ ಅಥವಾ ಬೇರೆ ಬೇರೆ ಇಲಾಖೆಗಳಲ್ಲಿ ಬೇರೆ ಸ್ವಲ್ಪ ನಿಮಗೆ ಎಕ್ಸ್ಪೋಜರ್ ಜಾಸ್ತಿ ಸಿಗ್ತದೆ. ಸಮಸ್ಯೆಗಳನ್ನ ಅರ್ಥ ಮಾಡ್ಕೊಳ್ಳೋ ರೀತಿ ಬದಲಾಗ್ತದೆ. ಈ ಒಂದು ಸಣ್ಣ ನೋಟ ಬಿಟ್ಟು ಹೆಚ್ಚಿನ ಆಳವಾದ ಅಧ್ಯಯನ ಮಾಡಲಿಕ್ಕೆ ಅಥವಾ ಒಂದು ಡಿಫ್ರೆಂಟ್ ಎಕ್ಸ್ಪೋಜರ್ ಸಿಗ್ತದೆ. ಸೊ ಆ ನಿಟ್ಟಿನಲ್ಲಿ ನಾನು ಈ ಒಂದು ಆಡಳಿತ ಕ್ಷೇತ್ರಕ್ಕೆ ಬಂದದ್ದು. ಖುಷಿಯಾಗಿದ್ದೀರಿ? ಖಂಡಿತವಾಗಿ. ಎಸ್ ಸರ್, ನಮ್ಮ ವೀಕ್ಷಕರೊಬ್ಬರು ರೇಟ್ ಆಫ್ ಇಂಟ್ರೆಸ್ಟ್ ಬಗ್ಗೆ ಒಂದು ಪ್ರಶ್ನೆಯನ್ನು ಎತ್ತಾ ಇದ್ದಾರೆ. ಎಷ್ಟು ಮಟ್ಟಿಗೆ ಬ್ಯಾಂಕಿಂಗ್ ಕ್ಷೇತ್ರಕ್ಕಿಂತ ಡಿಫ್ರೆಂಟ್ ಆಗಿದೆ ಅಂತ? ಬಹುತೇಕ ಸೇಮ್ ಇರ್ತದೆ. ಅಲ್ಲಿ ಏನು ಅಂತಂದರೆ, ಈಗ ಸೇವಿಂಗ್ಸ್ ಬ್ಯಾಂಕಲ್ಲಿ 4% ಇದೆ, ಆರ್ ಡಿ ಎಲ್ ಅದು ಫ್ಲಕ್ಚುಯೇಟ್ ಆಗ್ತದೆ. ಮೊದಲಾದರೆ ಫ್ಲಕ್ಚುಯೇಟ್ ಆಗ್ತಾ ಇರಲಿಲ್ಲ, ಸ್ಟ್ಯಾಟಿಕ್ ಆಗಿತ್ತು. ಈಗ 3 ತಿಂಗಳಿಗೊಂದ್ಸಲಿ ಅದು ಫ್ಲಕ್ಚುಯೇಟ್ ಆಗ್ತಾ ಬರ್ತದೆ. ಅದನ್ನು ಡಿಸೈಡ್ ಮಾಡುವಂಥದ್ದು ಮಿನಿಸ್ಟ್ರಿ ಆಫ್ ಫೈನಾನ್ಸ್ ಅವರು ಒಂದು ಈ ರೇಟನ್ನು ಕೊಡ್ತಾರೆ. ಅದನ್ನು ನಾವು ಅವ್ರ ಪರವಾಗಿ ನಾವು ಅದನ್ನು ಸಾರ್ವಜನಿಕರಿಗೆ ಕೊಡ್ತಾ ಬರ್ತೀವಿ. ಎಷ್ಟು ಸಂತೃಪ್ತವಾಗಿದೆ. ಉದಾಹರಣೆಗೆ ನೀವು ಹೇಳೋದಿದ್ರೆ, ಈಗ ಸೀನಿಯರ್ ಸಿಟಿಸನ್ ಅವೆಲ್ಲ 8ಕ್ಕಿಂತ ಹೆಚ್ಚು % ಇರ್ತದೆ. ಸುಕನ್ಯಾ ಸಮೃದ್ಧಿ 8ಕ್ಕಿಂತ ಹೆಚ್ಚು. ಮೊದಲೆಲ್ಲ 9, 9.5, 9.6 ಇತ್ತು ಇವೆಲ್ಲ. ಸೊ ಈಗ ಅದು ಸರ್ಕಾರದ ನಿರ್ಧಾರದ ಪ್ರಯುಕ್ತ ಅದು 4ರಿಂದ 8-9% ತನಕ ವಿವಿಧ ಸ್ಕೀಮ್ಗಳಲ್ಲಿ ಆ ಒಂದು ಇಂಟ್ರೆಸ್ಟ್ ರೇಟ್ ಅವೈಲಬಲ್. ಇತರೆ ಬ್ಯಾಂಕಿಂಗ್ ವಿಮಾ ಕ್ಷೇತ್ರಕ್ಕಿಂತ ಇಲ್ಲಿ ತೃಪ್ತಿ, ಖಂಡಿತವಾಗ್ಲೂ ತೃಪ್ತಿಯಾಗಿದೆ. ನಿಮ್ಮ ಮೆಸೇಜ್ ಸರ್ ನಮ್ಮ ವೀಕ್ಷಕರಿಗೆ? ಖಂಡಿತವಾಗಲೂ ವಿಶ್ವ ಅಂಚೆ ದಿನಾಚರಣೆಯ ಸಂದರ್ಭದಲ್ಲಿ ಈ ಒಂದು ದೂರದರ್ಶನ ಚಂದನದವರು ನಮಗೆ ಅವಕಾಶ ಮಾಡಿಕೊಟ್ಟಿದ್ದಕ್ಕೆ ಮೊದಲು ತಮಗೆ ಧನ್ಯವಾದಗಳನ್ನ ತಿಳಿಸ್ತಾ, ವೀಕ್ಷಕರಲ್ಲಿ ನಾನು ಕೇಳ್ಕೊಳ್ಳೋದು ಇಷ್ಟೇ, ಕಾಗದ ಪತ್ರಗಳನ್ನ ದಾಟಿ ನಮ್ಮ ಇಲಾಖೆ ಮುಂದೆ ಬಂದಿದೆ. ನಾವು ದೇಶದ ಜಾಗತಿಕ ಮಟ್ಟದ ಒಂದು ಸಾಮಾಜಿಕ ಆರ್ಥಿಕ ಅಭಿವೃದ್ಧಿಯಲ್ಲಿ ವಂಚಿತರಾದ, ಆರ್ಥಿಕ ಒಳಗೊಳ್ಳುವಿಕೆಯಿಂದ ವಂಚಿತರಾದ ಸಮುದಾಯಗಳಿಗೆ ಸಹಾಯ ಮಾಡ್ತಾ ನಾವು ಕೂಡ ಬೆಳೀತಾ ದೇಶದ ಅಭಿವೃದ್ಧಿಯಲ್ಲಿ ಪಾಲ್ಗೊಳ್ತಾ ಇದ್ದೀವಿ. ಇಲ್ಲಿ ಸುಮಾರು ಸೌಲಭ್ಯಗಳು ನಮ್ಮಲ್ಲಿ ಇದೆ. ಅದು CEP ಸೆಕ್ಟರ್ ಅಂತ ಹೇಳಿದೆ, ಕೊರಿಯರ್ ಎಕ್ಸ್ಪ್ರೆಸ್ ಪಾರ್ಸಲ್ ಸೆಕ್ಟರ್, ಬ್ಯಾಂಕಿಂಗ್ ಸೆಕ್ಟರ್ ಮತ್ತು ಇನ್ಶೂರೆನ್ಸ್ ಸೆಕ್ಟರ್ಸು. ಇಂಥ ಸೆಕ್ಟರ್ಗಳಲ್ಲಿ ನಮ್ಮ ಸೇವೆಗಳು ಲಭ್ಯ ಇದ್ದಾವೆ. ಅದನ್ನು ದಯಮಾಡಿ ಬಳಸ್ಕೊಳ್ಳಿ ಅಂತ ಹೇಳ್ತಾ ಎಲ್ಲರಿಗೂ, ಮತ್ತು ಕರೋನಾ ಸಂದರ್ಭದಲ್ಲಿ ಎಲ್ಲರೂ ಕೂಡ ಸುರಕ್ಷಿತವಾಗಿರಲಿ ಅಂತ ಕೇಳ್ಕೊಳ್ತಾ ಎಲ್ಲರಿಗೂ ನಮಸ್ಕಾರ ಹೇಳಲಿಕ್ಕೆ ಇಷ್ಟಪಡ್ತೀನಿ. ಧನ್ಯವಾದಗಳು ಸರ್. ಬಹಳ ಸುಸಂಪನ್ನವಾಗಿ ನಮ್ಮ ಈ ಸಂಚಿಕೆಯನ್ನು ಯಶಸ್ವಿಗೊಳಿಸಿದಿರಿ. ಅದು ವಿಶ್ವ ಅಂಚೆ ದಿನದ ಸುಸಂದರ್ಭದಲ್ಲಿ ಧನ್ಯವಾದಗಳನ್ನ ಹೇಳ್ತಾ ನಮ್ಮ ವೀಕ್ಷಕರ ಪರವಾಗಿ ಮತ್ತು ನಮ್ಮ ವಾಹಿನಿ ಪರವಾಗಿ ನಿಮ್ಮ ಎಲ್ಲ ಕೆಲಸಗಳಿಗೆ ಶುಭವನ್ನು ಕೋರ್ತೇನೆ. ನಮಸ್ಕಾರ ಸರ್. ಧನ್ಯವಾದಗಳು. ನಮಸ್ಕಾರ.